ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗನ್ನ ಮತಿಗೆ ಮಂಗಲವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗನ್ನ ಮತಿಗೆ ಮಂಗಲವನು. ಪಂಕಜ ವೀಗನ್ನ ಮತಿಗೆ ಮಂಗಲವನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭೋ ವ್ಯಂಗಾಮೋದದಿಂದ ವಂದಿಸುವೆನು. ಶ್ರೀ ಗುರು ಶಂಭುಲಿಂಗದ ಗಣವರ ನನಿವಾದಿ ಗುಣಮಣಿ ಶಂಭು ವಾರನ ಮುಖ ನಭಿಮಾತಾರ್ಥಂಗಳ ತನಿವಂತೆ ಕೊಡುವದ ನಾನ್ವಿತ ನಿಕೃತಿ ಗನು ಮಾತ್ರ ಬೆಡರಿಲ್ಲ ವೆನೆ ಮಾಳ್ಗೆ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗನ್ನ ಮತಿಗೆ ಮಂಗಲವನು. 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 ಚಿನ್ನ ಆಭರಣ ಚಿನ್ನ ಆಭರಣತೆ ಇನ್ನಾಮ ಭೇದ ರೂಪಂ ನನಿವಂತೆ. ಚಿನ್ನ ಆಭರಣತೆ ಇನ್ನಾಮ ರೂಪ ಭೇದಂ ಭೇದವೆಂತೆ ನಿಶೂವ ಭಿನ್ನಾಭಿದಾನ ಮೂರ್ತಿಗಳನಲ್ಲಿ ಶಿವ ಸಂಪನ್ನಗನಾಳಿ ರಕ್ಷಿಪುದನ್ನ. ಶ್ರೀ ಶಂಭುಲಿಂಗದ ಪಾದ ಪಂಕಜ ವೀಗನ್ನ ಮತಿಗೆ ಮಂಗಲವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗನ್ನ ಮತಿಗೆ ಮಂಗಲವನು. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವರ ಪುವಾಲಾಪದ ವರ ಪುಣ್ಯಮಯ ಶರೀರದ ನಿರಾಹಾರೆ. ವರ ಪುಣ್ಯಮಯ ಶರೀರದ ನಿರಾಹಾರಿ ಸದ್ಗುರುವೇರಲನ್ನ ಮಾನಸದಲ್ಲಿ. ಶ್ರೀ ಗುರು ಶಂಭುಲಿಂಗದ ಪಾದ
ಶಂಭುಲಿಂಗದ ಪಾದ ಪಂಕಜ ಶ್ರೀಯನ್ನಮತಿಗೆ ಮಂಗಳವನು. ಶುಗವಾಮದೇವಾದಿ ಸಕಲ ಮುನೀಶ್ವರ ನಿಖರವನೊಲವಿಂದೆ ಬಲಗೊಂಡೋ ಅಕಳಂಕವೆನಿಸುವದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧ ಗತಿಯಂದೇ. ಶ್ರೀ ಶಂಭುಲಿಂಗದ ಪಾದ ಪಂಕಜ ಶ್ರೀಯನ್ನಮತಿಗೆ ಮಂಗಳವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಶ್ರೀಯನ್ನಮತಿಗೆ ಮಂಗಳವನು. ಅವರಿವರನ್ನದೆ ನಿಜವನರಿದವರಂಘ್ರಿ ಗವನತನಾಗಿ ಸಂತಸದುಂದೆ ತವೆರಮ್ಯವಾದುದೊಂದನೆ ಪೇಳ್ವೆನಧ್ಯಾತ್ಮ ತವೆರಮ್ಯವಾದುದೊಂದನೆ ಪೇಳ್ವೆನಧ್ಯಾತ್ಮ ಸುವಿಚಾರ ಗತಿಯನಿ ಕ್ರಮದಂದೇ. ಶ್ರೀ ಶಂಭುಲಿಂಗದ ಪಾದ ಪಂಕಜ ಶ್ರೀಯನ್ನಮತಿಗೆ ಮಂಗಳವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಶ್ರೀಯನ್ನಮತಿಗೆ ಮಂಗಳವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಗನ್ನಮತಿಗೆ ಮಂಗಲವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಗನ್ನಮತಿಗೆ ಮಂಗಲವನು. ವಿಗನ್ನಮತಿಗೆ 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 ಮಂಗಲವನು. राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ डुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त भवतु। हर ओम तत्सत् परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु सिद्धलिंग यतिवरेण्यं भासुरयोगी कुलतिलकनं पाशाष्टकं कुजीवनरुद्धरिपनं सुश्रुतिहमानसजं भजिपेनं जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज। राजाधिराज सद्गुरुनाथ डुंडेश्वर महाराज की जय। साधु संत
संत महाराज की जय। श्री गुरुदेव दत्त दत्त अवध। ಪರಮ ಪರಾತ್ಮರ ಪರಶಿವನ ಅವತಾರಿಗಳು ಹಾಗೂ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ಅನಂತ ಲೀಲಾವಾರಿಧಿ ಚಿನ್ಮುದ್ರ ಅಲಂಕೃತರಾಗಿರ್ತಕ್ಕಂಥ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದ ಪಂಕಜಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘದಂಡವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ತತ್ಸ್ವರೂಪರು ತತ್ವಿದ್ವಾಂಸರು ಪರಮ ಆದರಣೀಯರು ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಿವಾವತಾರಿ ಶಾಂತ ಶಿವಾವತಾರಿ ಆಗಿರ್ತಕ್ಕಂಥ ಸದ್ಗುರು ಶ್ರೀ 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 ದುಂಡೇಶ್ವರಪ್ಪ ಅವರ ಪರಮ ಪಾವನ ಚರಣಾರವಿಂದಗಳಲ್ಲಿಯೂ ನನ್ನ ಅನಂತ ಕೋಟಿ ದೀರ್ಘದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ಯಾವ ಈ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಯವರ ದಿವ್ಯ ಭವ್ಯ ಚರಿತ್ರೆಯನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಕೃತಾರ್ಥರಾಗಲೆಂದೇ ಬಯಸಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಹೃದಯ ಗುಹೆಯಲ್ಲಿ ವಾಸವಾಗಿರುವ ಆ ಪರಶಿವನಿಗೂ ಮನವಾರಿ ವಂದಿಸುತ್ತಾ, ಇವತ್ತಿನ ಶುಭ ಸಮಯದಲ್ಲಿ ಪ್ರವೇಶವಾಗೋಣ. ಚರಿತ್ರೆ ಯಾವುದ್ರಿ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪದ್ರುಮ ಅಂದರೆ ಈ ಚರಿತ್ರೆ ಹೇಗಿದೆ ಅಂದರೆ, ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಅವರ ಲೀಲೆಗಳೆಲ್ಲ ಎಲ್ಲವೂ ವಿಜಯದಿಂದ ಕೂಡ್ಕೊಂಡು ಇರ್ತಕ್ಕಂಥ ಲೀಲೆಗಳು. ಮತ್ತು ಅಷ್ಟಲ್ಲದೆ ಕಲ್ಪದ್ರುಮ ಅಂದರೆ ಬೇಡಿದ್ದನ್ನು ಕೊಡೋ ಸಾಮರ್ಥ್ಯ ಅರ್ಥ ಅದ. ಆದ್ದರಿಂದ ಇಲ್ಲಿ ನಾವು ಏನು ಬಯಸ್ತಾ ಇದ್ದೀವಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದವ್ರೆ ಏನೆಲ್ಲ ಸಿಗ್ತಾ ಇದೆ. ಅದರಿಂದ ಗುರುಗಳ ಚರಿತ್ರೆಯೂ ಆ ರೀತಿ ಇದೆ. ಅದ್ರ ಬಗ್ಗೆ ಸಾಕಷ್ಟು ಅಪ್ಪ ಎಲ್ಲ ಹೇಳ್ಯಾರ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ, ಇವತ್ತಿನ ಅಧ್ಯಾಯ 23ನೇ ಅಧ್ಯಾಯ ಏನ್ರಿ? 23ನೇ ಅಧ್ಯಾಯ ಮುಗಿದು 22ನೇ ಅಧ್ಯಾಯ ಇವತ್ತು ಪ್ರಾರಂಭಿಸೋಣ. 23 ಚರಣ ಇಲ್ಲಿ ಇದರಲ್ಲೂ ಒಂದು ವಿಷಯ ಬರ್ತಾ ಇದೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಯಾವ ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವನಿಗೆ ಉಪದೇಶ ಮಾಡೋ ಸಮಯದಲ್ಲಿ ಇದನ್ನ ಹಿಡಿ, ಇದನ್ನು ಬಿಡು, ಇದನ್ನು ಹಿಡಿ ಅಂತೇಳಿ ಅದು ಆ ವಿಷಯ, ಅದು ಜೀವ ಸಂಬೋಧನೆ ಒಂದು ವಿಷಯ. ಅದು
ಅಂದ್ರೆ ಕೆಟ್ಟದನ್ನು ಬಿಡು, ಒಳ್ಳೆಯದನ್ನು ಹಿಡಿ ಅಂತೇಳಿ. ಇಲ್ಲಿ ಮಾಡಲುಚಿತವೇ ಮನುಜ, ಮಾಡಲುಚಿತವೇ ಅಂತೇಳಿ ಒಂದು ಪದ್ಯ ಇದೆ ಏನ್ರಿ, ಮಾಡಲುಚಿತವೇ. ಅದರಲ್ಲಿ ಇದು ಉಚಿತವೇನ್ರಿ, ಇದು ಉತ್ತಮವೇ ಅಂತ ಕೇಳ್ತಾರೆ. ಬರೀ ಧನ ಗಳಿಸುವುದು ಅರ್ಥ ಮೊದಲಿಟ್ಟಾರ ಪದ, ಧನವ ಗಳಿಸುವಲ್ಲಿ ಮೊದಲು ಅಂತ ಇಟ್ಟಾರ. ಒಂದು ಯಾವುದೇ ರೀತಿ ಬರಲ್ಲ ಧನ, ಒಳ್ಳೆ ಮಾರ್ಗ ಆಯ್ತು. ಮತ್ತು ಅದ್ರ ಬಗ್ಗೆ ಮನೆ ನೋಡಿ ಧರ್ಮದಿಂದ ಅರ್ಥ ಅಂತ ಹೇಳಿದ್ದೆ. ಹಾಗೆ ಎಲ್ಲ ಮಾರ್ಗದಿಂದ ಧನ ಸಂಪಾದನೆ ಮಾಡುವಂಥಲ್ಲ ಸಾಕಷ್ಟು ಹಾಕಿದ್ದಾವ. ಅದರಲ್ಲಿ ಶ್ರಮವಹಿಸಿ ದುಡಿಯೋದು ಅದೊಂದು ಧರ್ಮನ. ಮುಂದೆ ವ್ಯಾಪಾರ ಉದ್ಯೋಗ ಮಾಡಿ ಗಳಿಸೋದು ಅದೊಂದು ಧರ್ಮನ. ಮತ್ತು ಕೆಲವೊಂದು ಕಾಳ ಮಾರ್ಗದಿಂದ ಗಳಿಸೋದು ಅದಾವ, ಅದನ್ನು ನಮ್ಮ ತಿಳಿಬೇಡ. ಇಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿ ಗಳಿಸ್ಬೇಕು ಅನ್ನುವಂಥದ್ದು, ಗಳಿಸಿದ್ದನ್ನು ಯಾವ ರೀತಿ ವ್ಯಯ ಮಾಡಬೇಕು ಅನ್ನೋಂಥದ್ದನ್ನು ನಿಜವಿಷಯಗಳು ಹೇಳ್ಯಾರ. ಏನು ಇಲ್ಲಿ ಶಂಭುಲಿಂಗ ದೊಲವ ನಿಂತು ಪಡೆ ಏನ್ರಿ, ಶಂಭುಲಿಂಗ ದೊಲವ ಅಂದ್ರೆ ಆಶೀರ್ವಾದ, ಒಲುಮೆ ಆಶೀರ್ವಾದ. ಶಂಭುಲಿಂಗ ದೊಲವ ನಿಂತು ಪಡೆ ಶರಣ ತತಿಗೆ ಸಂತಸದಳು ಸವೆದುಂಬುದೆಂತುದನ್ನು ವಿದಳಿಯುವುದಾಗಿ ಅಂತೇಳಿ ಹೇಳ್ಯಾರ. ಅಂದ್ರೆ ಶಂಭುಲಿಂಗನ ಪರಮಾತ್ಮ ಅಂತ ಇಟ್ಟಾರ, ಪರಬ್ರಹ್ಮ ಅಂತ ಇಟ್ಟಾರ, ಏನಂತ ಇಟ್ಟಾರ. ಹಾಂ ರೀ, ಬರೀ ದುಡಿಯುತ್ತಾ ಹೋದಾದರೆ ಇದು ಅರ್ಥ ಹೇಳ್ತಾರೆ ಇಲ್ಲಿ. ಶರೀರಂ ಸ್ವರೂಪಂ ತಥಾ ವಾ ಕರತ್ರಂ ಧನಮೇರು ತುಲ್ಯಂ ಮನಸ್ಸನ ಲಗ್ನೆ ಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ನಾಲ್ಕು ಸಲ ಯಾರಲ್ಲಿ. ಅಂದ್ರೆ ಬರೀ ಅದೇನು ಹೇಳ್ತಾರ, ಧನ ಮೇರು ಅಂದರೆ ಮೇರು ಅಂದ್ರೆ ರೀ ಹಿಮಾಲಯ, ಮೌಂಟ್ ಎವರೆಸ್ಟ್, ಹಿಮಾಲಯ ಅಷ್ಟು ಸಮಾನಿ. ಅದು ಇಡೀ ಜಗತ್ತಿನಾಗ ದೊಡ್ಡದ ಪರ್ವತ ಅದ, ಹಿಮದಿಂದ ಕೂಡಲ್ಪಟ್ಟಂಥ ಹಿಮಾಲಯ. ಅಷ್ಟು ಸಮವಾಗಿ ಹಣವನ್ನು ಗಳಿಸಿದ ಸಹಿತ ಗುರುಗಳ ಪಾದಾರಂಭಗಳಲ್ಲಿ ಭಕ್ತಿ ಇರಿದ್ರೆ ಏನು ಪ್ರಯೋಜನ ಅಂತೇಳಿ ನಾಲ್ಕಾವೃತ್ತಿಯಾಗಿ ಹೇಳ್ಯಾರ. ಯಾರ್ಯಾರೇ ಆದಿಗುರು ಶಂಕರ ಭಗವತ್ಪಾದಸರು ಯಾರು. ಅದರಿಂದ ಗುರುಪಾದ ಶ್ರೇಷ್ಠ ಅಂತ ಹೇಳ್ಯಾರ. ಇಲ್ಲಿ ಇನ್ನೊಂದು ಇರಲಿಕ್ಕೆ ಆದ್ರೆ ಉಪಜೀವನಕ್ಕಾಗಿ ಏನೆಲ್ಲ ಮಾಡಬೇಕಾಗತ್ತೆ. ಅದರಲ್ಲಿ ತಾನು ಗಳಿಸಿರ್ತಕ್ಕಂಥ ಸಂಪತ್ತಿನಲ್ಲಿ ಸತ್ಕಾರಕ್ಕೆ ಅಥವಾ ಇಲ್ಲಿ ನಡೀತದೆ ಕಾರ್ಯಕ್ರಮ ಅಲ್ಲಿ ಸ್ವಲ್ಪ ಏನೋ ವ್ಯಯ ಮಾಡ್ಕೊಂತೇಳಿ ನಿಜವಿಷಯ ಇಟ್ಟಾರ. ಬರೀ ಮಾಡಿ ಗಳಿಸಿ ಇಡಬಾರ್ದು ಅಂತೇಳಿ. ಅಂದ್ರೆ ಭೂಮಿ ಆದರೆ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಇಂತಿ ನಿಮ್ಮ ದಾನ ಉಂಡು ಅನ್ಯರು ಹೊಗಳುವ ಕೂನಿಗಳು ಏನೆಂಬೆ ರಾಮನಾಥ ಅಂತೇಳಿ ಒಂದು ವಚನ ಬರ್ತೀವಿ. ಹಾಂ ರೀ, ಇಲ್ಲಿ ಇಳೆ ಅಂದ್ರೆ ಏನು ರೀ, ಭೂಮಿ. ಇಳೆ ನಿಮ್ಮ ದಾನ, ಇದು ಪರಮಾತ್ಮನ ದಾನ ಇದಲ್ಲ. ಯಾರು ತಂದ್ರೆ ಹೋಗಬಾರ, ಯಾರು ತಂದಿಲ್ಲ, ಯಾರು ಏನಿದೆ. ಇಳೆ ನಿಮ್ಮ ದಾನ. ಬೆಳೆ ಅಂದರೆ ಬೆಳೆಯುವುದು, ಅದು ಅವ್ರು ಕೊಟ್ಟಿರ್ತಕ್ಕಂಥ ಗಾಳಿ ನೀರು ಬಿಸಿಲಿಂದ ಅದು ಒಂದು ದೊಡ್ಡದಾಗಿ ನಾವು ಬೆಳೆ ಕೊಡ್ತಾ ಇದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ, ಅದು ಗಾಳಿನೂ ಪರಮಾತ್ಮನ ಗಾಳಿ. ಈಗ ನಾವು ಪ್ಯಾನ್ ಮಾಡ್ತೀವಿ ಬಿಡಕ್ರೆ ಮಾಡ್ತೀವಿ, ಆದರೂ ಸಹಿತ ಹೊರಗೆ ಗಾಳಿ ಅದು ಮುಖ್ಯವಾಗಿರ್ತಕ್ಕಂಥದ್ದು, ಹೌದಲ್ರಿ. ಅವು ಆ ಗಾಳಿ ಇರ್ತದೆ, ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಉಸಿರಾಟ ಕ್ರಿಯೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು, ಮಹಾಗಾಳಿ. ಹಾಂ, ಆ ಗಾಳಿ ಪಂಚಮಹಾಭೂತದಲ್ಲಿ ಒಂದಾಗ್ತಕ್ಕಂಥ ಗಾಳಿ, ಅದು ಪೃಥ್ವಾಪ್ ತೇಜ್ ವಾಯು ಬೇಕ. ಹೀಗೆ ಎಲ್ಲವೂ ಅವನದೇ ಇರುವಾಗ, ಎಲ್ಲವೂ ಆ ದೇವರ ಅಥವಾ ಸದ್ಗುರುನಾಥ ಇರುವಾಗ ನಾವು ಸುಮ್ಮನೆ ನಾನು ನಂದು ಅಂಥೇಳಿ ಭ್ರಮೆ ಮಾಡ್ತೀವಿ. ಆದರೆ ನಾವು ಬರುವಾಗ ತಾಯಿ ಗರ್ಭದಿಂದ ಈ ಧರೆಗೆ ಬರುವಾಗ ಏನನ್ನೂ ನಾವು ತಂದೆ ಅಲ್ಲ, ಮತ್ತು ಹೋಗುವಾಗ ಸಹಿತ ಏನೂ ಒಯ್ದಿಲ್ಲ. ಈ ಶರೀರವಿಲ್ಲಿರುವಾಗ ಏನು ಒಯ್ತಾ ಇದ್ದೀವಿ ನಾವು. ಒಯ್ಯುವಾಗ ಏನಪ್ಪ ಅಂದ್ರೆ ಪಾಪವನ್ನು ಅಥವಾ ಪುಣ್ಯವನ್ನು ಒಯ್ತೀವಿ ಹೊರತಾಗಿ ಮತ್ತೇನು ಒಯ್ದಿಲ್ಲ. ಆದರೆ ಇವ್ರ ತನಕ ಏನಪ್ಪ ಅಂತಂದ್ರೆ ಎಲ್ಲವೂ ಉಪಭೋಗಕ್ಕೆ ಎಲ್ಲವೂ ಬೇಕಾ. ಹಾಗಿಲ್ಲಿ ಏನು ಹೇಳ್ತಾರಂದ್ರೆ, ಶಂಭುಲಿಂಗದೊಲವ ನಿಂತು ಪಡೆ ಶರಣತತಿ ಇಂತು ಪಡೆ ಅಂದ್ರೆ ಈ ರೀತಿ ಪಡಿಬೇಕಂತ ಹೇಳ್ತಾರೆ ಅವರು. ಏನು ನೀವು ಸ್ವಲ್ಪ ಆದರೂ ಶರಣತತಿಗೆ ಅಂದರೆ, ಶರಣ ಅಂದರೆ ಮಹಾತ್ಮರು, ತತಿಗೆ ಅಂದರೆ ಸಮೂಹ. ಮಹಾತ್ಮ ಸಮೂಹಕ್ಕೆ ಏನಾದರೂ
ಈಗ ನೀವೆಲ್ಲ ಅಭಿಷೇಕ ಮಾಡ್ತಾಯಿದ್ರಿ, ಏನೋ ಮಾಡ್ತಾ ಬಟ್ಟೆ ಬರೀ ಎಲ್ಲ ತರ್ತಾಯಿದ್ರು, ಹಣ್ಣು ಹೂವು ಹಿಂಗೆಲ್ಲ ಹಿಂಗೆ ಇದಷ್ಟೆಲ್ಲ ಎಲ್ಲಿ ತಮ್ಮ ಎಷ್ಟು ದೈವತೆ ಇರುತ್ತೆ ಅಲ್ಲೆಲ್ಲ ಮಾಡ್ಬೇಕು ಹೇಳ್ತಾರೆ. ಇಲ್ಲಿ ಸವೆದುಂಬುದಂತನು ಸವೆದು ಪ್ರಸಾದಕ್ಕೆ ವ್ಯಾಪಕಂತ ಹೇಳ್ತಾರೆ. ಅದಂತೂ ನಮ್ಮಲ್ಲಿ ಎಲ್ಲ ಭಾರತ ಮರಲ್ಲ, ಅದೆಲ್ಲ ಐತಿ, ಏನು ಇದಿಲ್ಲ, ಸುಮ್ಮನೆ ಹೇಳಂಗೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದರಿಂದ ಏನು ಮಹಾತ್ಮರಿಗೆ ಏನು ಲಾಭ ಐತನೋ ಏನಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅವರು ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಅವರು ಸಿಂಧುವಾಗಿದ್ದಾಗದು ಅಲ್ಲಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಆ ತ್ರಿದಳದಿಂದ ಎಷ್ಟು ನೀರು ಬರ್ತಾರಲ್ಲ ಅಷ್ಟನ್ನು ಮಾತ್ರ ಸೇವಿಸಿ 2 ತಿಂಗಟ್ಲೆ ಆಹಾರ ಇಲ್ದ ಅದಾರಪ್ಪ ಅವರು. ಅದು ಎಷ್ಟು ಬರ್ತಾವೆ ನೀರು, ತ್ರಿದಳ ಎಷ್ಟು ಬರ್ತಾವೆ ನೀರು, ಒಂದು 4-5 ನೀರು ಬರ್ತಾವೆ, ಅಷ್ಟೇ ಬರ್ತಾವಲ್ಲ. ಮತ್ತು ಹಂಗಾದ್ರೆ ಇದು ಅನ್ನ ಬೇಕಾಯ್ತು ಅವ್ರಿಗೆ ಇಲ್ಲ. ಮುಂದೆ ಏನಪ್ಪ ಅಂತಂದರೆ ಇದನ್ನೂ ಮೀರಿ ಮಹಾತ್ಮರು ಏನಪ್ಪ ಅಂತಂದ್ರೆ ಬರೀ ಒಮ್ಮೆ ಶ್ವಾಸ ತೊಗೊಂಡು ಸಾಕು, ಅದ್ರ ಮ್ಯಾಗ ಯುಗ ಪರ್ಯಂತ ನ್ಯಾಮತ್ತೆ. ಬರೀ ಒಮ್ಮೆ ಶ್ವಾಸ ತೊಗೊಂಡು ಸಾಕು, ಆಹಾರ ಬೇಕಾಗಿಲ್ಲ, ವಾಯುನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನು ಹಾಗೂ ಅದರ ಮಹಾತ್ಮರು ಇಲ್ಲಿ ಏನಪ್ಪ ಅಂತಂದ್ರೆ, ಆದರೆ ಮನುಷ್ಯ ಆಗ್ತಕ್ಕಂಥ ಏನಪ್ಪ ಅಂತ ಮನುಷ್ಯ ಉದ್ಧಾರ ಆಗಬೇಕಾದ್ರೆ ಒಂದಿಷ್ಟು ವ್ಯಯ ಮಾಡಬೇಕು ಅಂತೇಳಿ ಸತ್ಕಾರಕ್ಕೆ ಅಂಥೇಳಿ ಒಂದು ನಿಯಮ ಇದೆ ಇಲ್ಲಿ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯಾ ಭಕ್ತ ಪರಿಸ್ಥಿತಿ. ಹಾಂ, ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಯಾತ್ರ ಏನೋ ಹಾಂ ಹೇಳ್ರಲ್ಲ, ಪರಿಸ್ಥಿತಿ ಭಕ್ತುಪ ಹಾಂ. ಇಲ್ಲಿ ಏನಪ್ಪ ಅಂತಂದ್ರೆ ಏನಾದರೂ ಒಟ್ಟು ಏನಾದರೂ ಹಾಂ ರೀ. ಇಲ್ಲಿ ಹೀಗೆ ಮಹಾತ್ಮರು ಈ ಮನುಷ್ಯನ ಕರ್ತವ್ಯ ಮಹಾತ್ಮರು ಅಂತೂ ನಿರಾಹಾರಿ ಇರ್ತಾರೆ. ಅವರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಮಹಾತ್ಮ ಕರ ಪಾತ್ರೆ ಆಗಲಿ, ಮುರುಣ್ಣ ಪಾತ್ರೆ ಆಗಲಿ, ದಾರು ಪಾತ್ರೆ ಆಗಲಿ ಅಂತೇಳಿ ಬರುತ್ತೆ. ಮಾನ್ಯ ಅಪ್ಪರ ಬಗ್ಗೆ ಯಾರು ದಾರು ಅದು ಕಟ್ಟಿಗೆ ಅದು ಹಿಮಾಲಯ ಕಡೆ ಹೆಚ್ಚು ಸಿಗುತ್ತದೆ. ಆ ಕಟ್ಟಿಗೆಯಿಂದ ಇದು ಮಾಡ್ತಾರೆ, ಅದೊಂದು ಪಾತ್ರೆ ಮಾಡ್ತಾರೆ ನಿಡ್ಸ್ಕೊಳಕ್ಕೆ, ಅಥವಾ ಕೊಮ್ಮನಿ ಮೊದಲು ಅವ ಹಾಕಿದಾಗೆಲ್ಲ. ಇಲ್ಲಿ ಮುರುಣ್ಣ ಪಾತ್ರೆ ಅಂದರೆ ಏನು, ಮಣ್ಣಿನ ಪಾತ್ರೆ ಹರಿವಂತಿದ್ದು ಅವೆಲ್ಲ ಹೋಗ್ಯಾವಿಗೆ. ಮುಂದೆ ಕರ ಪಾತ್ರೆ ಅಂದರೆ ಕೈಲಿ ನಿಡ್ಸ್ಕೊಂಡು ತಿನ್ನೋದು, ಮೈಗೆ ಒರ್ಸ್ಕೊಂಡು ಹೋಗಿಬಿಡೋದು. ಹೀಗೂ ಇರ್ತಾರೆ ಮಹಾತ್ಮರು. ಹೀಗೂ ಅಪ್ಪವರು ಮೊದಲೆಲ್ಲ ಕೆಲವು ಸಮಯದ ಇದು ಮಾಡ್ಯಾರ. ಇಲ್ಲೇನಪ್ಪ ಅಂತಂದ್ರೆ ಅದು ವೃತ್ತಿ ಹೊರಗೆ ಬಂದರೆ, ಇಲ್ಲ ಹೋದರೆ ಇಲ್ಲ ನೀನಿನ ನಿಜವಿಸುವ ವಿಷಯ ಇದು ನಾವು. ಹೌದಲ್ಲ, ಗಾಜಿನ ರಸವನ್ನು ಅವ್ರು ರಾಜನವ್ರು ಹೌದಲ್ಲ, ಅವ್ರ ಭಾವನಕೋಟಿ ಅಂದರೆ 52 ಕೋಟಿ ಉತ್ಪನ್ನ ಅವಾಗಿತ್ತು 700 ವರ್ಷದಿಂದ. ಅಂಥ ರಾಜರು ಇದ್ಕೊಂಡು ಏನಪ್ಪ ಅಂತಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ, ಮುಂದೆ ಏನಪ್ಪ ಅಂತಂದ್ರೆ ಆ ಶಂಭುಲಿಂಗೇಶ್ವರ ಗುರುಗಳ ಹತ್ತಿರ ಹೋಗಿ ಎಲ್ಲವನ್ನು ಅಭ್ಯಾಸ ಮಾಡಿ ಏನಪ್ಪ ಗ್ರಂಥ ರಚನೆ ಮಾಡಿ ಮುಮುಕ್ಷು ಕೋಟಿಗೆ ಅರ್ಪಣೆ ಮಾಡಿ ಏನಪ್ಪ ಅಂತಂದ್ರೆ ಮೈ ಮೇಲೆ ತುಂಡು ಬಟ್ಟಿರದೆ ಕಬ್ಬಿಣಧಾರಿಯಾಗಿ ಏನಪ್ಪ ಅಂತ ಅವರ ಪ್ರಾರಬ್ಧವನ್ನು ಅನುಭವಿಸ್ತಾ ಸಂಚಾರ ಮಾಡ್ತಾರೆ. ಹೀಗೂ ಆಗ್ಯಾರ. ಇಲ್ಲಿ ಬೇಕು ಬೇಡ ಅನ್ನೋದು ಇಲ್ಲ ಇಲ್ಲಿ ಮಹಾತ್ಮನಿಗೆ. ಇನ್ನು ಇಲ್ಲಿ ಏನಪ್ಪ ಅಂತ ಗುರುಹೋ ವಿಲಸಂತಿ ಶಿಷ್ಯ ವಿತ್ತಾಪಹಾರಕ, ಗುರುಹೋ ಸಂತಿ ಶಿಷ್ಯ ವೃತ್ತಾಪಹಾರಕ ಅಂತ ಪ್ರಮಾಣ ಇದೆ. ಹಾಂ, ಕೆಲವರು ಶಿಷ್ಯ ವಿತ್ತಾಪಹಾರಕ, ಗುರುಹೋ ಸಂತಿ ಶಿಷ್ಯ ವಿತ್ತಾಪಹಾರಕ. ವಿದ್ದರೆ ಸಂಪತ್ತು. ಗುರುಗಳು ಸಾಕಷ್ಟು ಇದ್ದಾರೆ ಜಗತ್ತಿನೊಳಗೆ. ಅವ್ರೇನಪ್ಪ ಅಂತಂದ್ರೆ ಶಿಷ್ಯರನ್ನು ಮಾಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತ ಶಿಷ್ಯರು ಮಾಡಿಕೊಂಡು ಅವ್ರ ವರ್ಷಕ್ಕೆ ಹಣ ಪಡೆದು ಅದೊಂದು ಹಾಗೂ ಸಾಕಷ್ಟು ಇರ್ತಾರೆ ಅವರು. ಆದರೆ ಗುರು ಇವೆಲ್ಲ ಸಂತಿ ಶಿಷ್ಯ ವೃತ್ತಾಪಹಾರಕ. ಗುರು ಎಲ್ಲೋ ಇರ್ತಾರೆ, ಅವರ ಶಿಷ್ಯರ ಏನಾದರೂ 84 ಲಕ್ಷ ಇವ್ರಿಗೆ ಆಯ್ದು ಬಂದಿರ್ತಕ್ಕಂಥ ಯಾವ ಅಜ್ಞಾನ ಇರ್ತಕ್ಕಂಥ ಶಿಷ್ಯನ ದುಃಖಕ್ಕೆ, ನೊಂದು ಹೃದಯಕ್ಕೆ ಶಾಂತಿ, ಅಧ್ಯಾತ್ಮಾಮೃತವನ್ನು ನೀಡಿ ಶಾಂತಿಯನ್ನು ನೀಡಿ ಅವರಿಗೆ ಏನಪ್ಪ ಅಂತ ಯಥಾರ್ಥ ಮೋಕ್ಷವನ್ನು ದಯಪಾಲಿಸಿ ಅವರು ಕೃತಾರ್ಥನ ಮಾಡುವುದು ಅವ್ರ ದೇವೋದ್ದೇಶ. ಅಂಥವ್ರು ಎಲ್ಲೋ ಇವೆಲ್ಲ ಸಿಗ್ತಾರೆ. ಹಾಂ ರೀ, ಅದಕ್ಕೆ ನಿಜವಿಷಯಗಳು ಒಂದು ಮಾತಾಡ ನೋಡಿ. ಆವ ಪುಣ್ಯದ ಫಲವಿದೆಂದು ಕುರು ಹಿಡಲಹುದು ಜೀವಭಾವ ನುಡಿದ ನಿಜ ನಿಷ್ಠೆಯ ಅನ್ನುವಲ್ಲಿ
ಬೆಳಗು ಕತ್ತಲೆಗಳ ತಳೆಯಲು ಆಗಸಂತ ಅರಿವು ಮರಬೇಗಳ ಬಳಕೆಗೆ ಆಶ್ರಯವೆನಿಸಿದವರೊಡನೆ ಅವಿರಳ ಶಂಭುಲಿಂಗ ತಾನೆಂಬುದು ಅರಿಯದೆ ತಾನೆಂಬ ಸುಖವ ಏನ್ರಿ ಅವಿರಳ ಏನ್ರಿ ವಿರಳ ಶಂಭುಲಿಂಗ ಎಲ್ಲೋ ಬರ್ತಾರೆ ಮಾತನಾಡ್ತಾರೆ ಅವರು ಪದಾರ್ಥ ಏನು ವಿರಳ ಏನ್ರಿ ಎಲ್ಲಿರ್ತಾರೆ ಅವಿರಳ ಎಲ್ಲೋ ಬರ್ತಾರೆ ಅವರು ಅಂಥವ್ರು ಸಾಲಿಗೆ ಸೇರ್ತಕ್ಕಂಥ ನಮ್ಮ ಅಪ್ಪ ಅವರು ಎಲ್ಲೋ ಅವ್ರು ಸೇರ್ತಾರೆ ನೋಡು ಅಪ್ಪ ನೋಡ್ಬೇಕು ಮುಖ್ಯವಾಗಿ ಹೋಗೋದು. ಯಾಕಂದ್ರೆ ಜಗತ್ತಿನ ಬಡವಿಗೆ ಸಂಬಂಧ ಇದಿರ್ತಕ್ಕಂಥವ್ರು ಅವ್ರ ಅಪ್ಪವರು. ಆದರೆ ಏನಪ್ಪ ಅಂತಂದ್ರೆ ಅಂಥ ಒಂದು ಉನ್ನತವಾಗಿರ್ತಕ್ಕಂಥ ಬ್ರಹ್ಮಜ್ಞಾನ ತಮ್ಮ ಗುರುವ ಮುಖಾಂತರ ಪಡೆದುಕೊಂಡು ಅವರು ಕೂಡ ಗುಲಿಂಗಪ್ಪರ ಮುಖಾಂತರ ಪಡೆದುಕೊಂಡಿದ್ದಾರೆ, ಅವರು ಲಕ್ಷಣಪ್ಪರ ಮುಖಾಂತರ ಪಡೆದುಕೊಂಡಿದ್ದಾರೆ. ಹೀಗೆ ಗುರು ಪರಂಪರೆ ಇದೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಇದರಲ್ಲಿ ಏನಪ್ಪ ಅಂತ ಬಂದಿರ್ತಕ್ಕಂಥ ನಮ್ಮ ಅಪ್ಪ ಅವರು ಕೂಡ ಏನು ಸಾಮಾನ್ಯರಲ್ಲ. ಅವರು ಕೂಡ ಏನಪ್ಪ ಅಂತಂದ್ರೆ ಈ ಬೇಕು ಬೇಡ ಅಂತಕ್ಕಂಥ ಪದಕ್ಕೆ ಅವ್ರ ಸಂಬಂಧ ಇರಲಿಲ್ಲ. ಆದರೆ ಹೀಗೆ ಏನಪ್ಪ ಅಂತ ಮಹಾತ್ಮರಿಗೆ ಅದಕ್ಕೆ ಹಾಗೆ ಹೇಳಿಲ್ಲ. ಕರ ಪಾತ್ರ ಆಗಲಿ, ಬರುವಿನ ಪಾತ್ರ ಆಗಲಿ, ತಾವ್ರ ಪಾತ್ರ ಆಗಲಿ ಅಥವಾ ಹಿಂಗೆ ಅಕಸ್ಮಾತ್ ಹುಟ್ಟಿ ಹೊರಗೆ ಬಂದರೆ ಮಾತ್ರ ಅದನ್ನು ಇದು ಮಾಡ್ತಾರೆ. ಹಾಗೆ ಒಂದು ಸಲ ಏನಾಯ್ತವ್ರೆ, ಯಾವ ದುರ್ಯೋಧನ ಚಾತುರ್ಮಾಸ ಯಾರು ದುರ್ವಾಸ ಮುನಿಗಳು ಮಹಾ ತಪಸ್ವಿಗಳು, ಮಹಾ ಕೋಪಿಷ್ಟು ಅಟ್ಟವರು, ಮಹಾ ಕೋಪಗಳು, ಶಾಪನು ಸಾಮರ್ಥ್ಯವರು. ಅಂಥ ದುರ್ವಾಸ ಮುನಿಗಳು ಸಹಜ ಬರ್ತಾರೆ. ಅವ್ರ ಜೊತೆಗೆ 3000 ಮಂದಿ ಶಿಷ್ಯರು ಇರ್ತಾರೆ, ಸನ್ಯಾಸಿಗಳು. ಎಷ್ಟು ಮಂದಿ? 3000 ಮಂದಿ. ಅವಾಗ ಮುಂದೆ ಅರಣ್ಯ ಗಮನ ಮಾಡ್ತಿರ್ತಾರೆ. ಅವಾಗೇನಪ್ಪ ಅಂತಂದ್ರೆ ದುರ್ಯೋಧನ ರಾಜ ಅನ್ನೋದು ಗೊತ್ತಾಗೈತಿ. ಅವ್ರನ್ನ ಕೇಳ್ತಾರೆ, ದುರ್ಯೋಧನ ನಾವು ಚಾತುರ್ಮಾಸ ಇಲ್ಲಿ 4 ತಿಂಗಳು ಕಳಿಬೇಕಾಗಿದೆ, ಆದ್ದರಿಂದ ಅನುಕೂಲ ಆಗುತ್ತಿದೆ ಅಂತ ಹೇಳಿದಾಗ ಅವನಿಗೂ ಅಷ್ಟೇ ಬೇಕಾಗಿರ್ತದೆ. ಮೊದಲ ರಾಜ ಇರ್ತಾನೋ ಏನೆಲ್ಲ ಸೌಕರ್ಯ ಇರುತ್ತವನ್ನೆಲ್ಲ. ಹಾಗೆ ಯಾರು ಬಿಡ್ತಾರೆ ರೀ ಗುರುಗಳೇ, ತಾವು ಇಲ್ಲಿ ಚಾತುರ್ಮಾಸ ಏನಪ್ಪ ಅಂತಂದ್ರೆ 4 ತಿಂಗಳು ಸುಮ್ಮನೆ ಊಟ ಮಾಡೋದು ಪೂಜೆ ಅಲ್ಲ, ಅಲ್ಲಿ ಶಾಸ್ತ್ರ ಪ್ರವಚನ ಮಾಡೋದು. ಈ ಚಾತುರ್ಮಾಸ ಇವ್ರು ಮಾಡ್ತಾರೆ ನೋಡು, ಗೊಂದಾವಳಿ ಯಾರು ಅವ್ರು ಏನು ಮಾಡ್ತಾರೆ, ಭಗವದ್ಗೀತಾ ಅಭಿಯಾನ ಮಾಡ್ತಾರೆ ಗೊತ್ತಂದ್ರೆ, ಭಗವದ್ಗೀತಾ ಅಭಿಯಾನ ಮಾಡ್ತಾರೆ ಅವರು. ಶಿವಮೊಗ್ಗ ಸೈಡ್ ಎಕಡೆ ಅದಾರ ನೋಡು, ಅವರು ಸಂವಾದ ನೋಡ್ರು ಬಾಯಾಗ ಬರೋದು. ಹಾಂ ಮಾಡ್ತಾರೆ. 4 ತಿಂಗಳು ಮಾಡ್ತಾರೆ ಅವ್ರು, ಭಗವದ್ಗೀತಾ ಅಭಿಯಾನ ಮಾಡ್ತಾರೆ. ಇಲ್ಲಿ ಕೇಳಿದ್ರು, ಇಲ್ಲಿ ಅದು ಹೊಂದಲಿಲ್ಲ ಅವರು. ಹಾಗೆ ಅದು 4 ತಿಂಗಳು ಮಾಡ್ತಾರೆ. ತಮ್ಗೆ ಅನಿಸಿದ ಉಪನಿಷತ್ತುಗಳ, ಭಗವದ್ಗೀತೆಗಳ ಅಥವಾ ಇನ್ನೊಂದು ಬ್ರಹ್ಮಸೂತ್ರ, 3 ಪ್ರಸ್ಥಾನ ಗ್ರಂಥಗಳು ಇವ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಏನು ಇಲ್ಲಿ ಇದ್ರೊಳಗೆ ಹರಿದ್ವಾರಕ್ಕೂ ಮಾಡ್ತಾರೆ. ಹರಿದ್ವಾರ ಹತ್ರಲ್ಲೇ ಗಂಗಾ ನದಿ ಐತ್ರಿ, ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಮಾಡ್ತಾರೆ. ಅಲ್ಲಿ ಹೆಂಗಂದ್ರೆ 24 ಗಂಟೆ ಬಿಡೋದ ಶಾಸ್ತ್ರ ಇದೆ ಹೇಳ್ರಿ. ಹಾಂ 24 ಗಂಟೆ ಬಿಡೋದು. ಹೆಂಗೆ ಮಾಡ್ತೀವಿ, ಎಷ್ಟು ಮಂದಿ ಸೆಲೆಕ್ಟ್ ಕೊಡ್ತಾರೆ ಅಂದ್ರೆ ಭಾಳಷ್ಟು ಮಂದಿ ಕುಡಿತಾರೆ. ಕೂಡ್ರಿ ಏನಪ್ಪ ಅಂತಂದ್ರೆ ಯಾವತ್ತು ಅದು ಭಗವದ್ಗೀತೆ ಎಲ್ಲ ಮುಗಿಬೇಕು, ಬ್ರಹ್ಮಸೂತ್ರ ಎಲ್ಲ ಮುಗಿಬೇಕು, ಉಪನಿಷತ್ತು, ದಶೋಪನಿಷತ್ತು, ಜ್ಞಾನೋಪನಿಷತ್ತು ಬರ್ತಾರೆ ಅವೆಲ್ಲ ಮುಗಿಬೇಕು. ಹೀಗೆ 24 ಗಂಟೆ ಮಾಡ್ತಾರೆ. ನಾವು ವೇಳೆ ಇದು ಮಾಡ್ಕೊಂಡು ಏನು ಆರತಿ ಹೇಳೋದು, ಆರತಿ ಕೇಳೋದು, ಹಿಂಗೆಲ್ಲ ಮಾಡ್ತಾರೆ 24 ಗಂಟೆ. ಹೀಗೆ ಅದೊಂದು ಸಮಯ ಇದೆ ಒಂದು. ಹಾಂ ಅದ್ರ ನನಗೂ ಅವಶ್ಯಕಿತ್ತು, ಅದ್ರ ಹೋಗಲ್ಲ ಅದು ಉಳಿತದ ಬಳಸ್ತಿಂದ. ಇಲ್ಲಿ ಯಾರೇ ದುರ್ವಾಸ ಮುನಿಗಳು ಚಾತುರ್ಮಾಸ ಕೇಳಕ್ಕೆ ಇಲ್ಲಿ ಇದು ಮಾಡ್ಕೊಂಡ್ರು. ದುರ್ಯೋಧನ ಒಂದು ಅವರ ಒಂದು ಸ್ಥಾನದಲ್ಲಿ ಅವಾಗ 4 ತಿಂಗಳ ಪರ್ಯಂತರವಾಗಿ ತಪಸ್ಸ, ಧ್ಯಾನ, ಎಲ್ಲ ವಿಷಯ ಚಿಂತನ, ಶಾಸ್ತ್ರ ಚಿಂತನ, ಹೀಗೆಲ್ಲ ವೇದಘೋಷ ಎಲ್ಲ ಮಾಡ್ತಿರುವಾಗ ಎಲ್ಲ ಸಾಂಗವಾಗಿ ಮುಗಿತಾ ಬಂತು. ಆದರೆ ಎಲ್ಲವನ್ನ ಸರಿಯಾಗಿ ವಿಳಂಬಿಲ್ಲದೆ ಅನುಕೂಲ ಕೊಡಲ್ಪಟ್ಟಂಥ ಯಾರು? ರಾಜ ದುರ್ಯೋಧನ. ಕೌರವೇಶ್ವರ ಎಲ್ಲ ಅನುಕೂಲ ಮಾಡ್ತಾನೆ. ಆವಾಗ ಅವರು ತೃಪ್ತಿ ಪಟ್ಟೇನು ಕೇಳ್ತಾರೆ, ದುರ್ಯೋಧನ ಎಲ್ಲವನ್ನ ನೀನು ಸಾಂಗವಾಗಿ ಎಲ್ಲ ಕೆಲಸಗಳನ್ನು, ಎಲ್ಲ ಸೇವೆಗಳನ್ನು ನೆರವೇರಿಸ್ಕೊಡೋದಾಯಿತು, ಅದಕ್ಕೆ ನಿನಗೇನು ಬೇಕು ಕೇಳು ಅಂತ ಹೇಳ್ತಾರೆ. ಕೇಳಿದಾಗ ಮುಂದಲ್ಲಿ ಏನಪ್ಪ ಅಂತಂದ್ರೆ ದುರ್ಯೋಧನ
ಈಗ ಅವನಿಗೊಂದು ಮೊದಲ ಅವ ದುಷ್ಟತನ ಏನಾಯ್ತು ಈಗ ಅದರ ವಿಚಾರ ಬರ್ತವಾಗ ಹೇಗಿದ್ರು ನಮ್ಮ ಬಂಧುಗಳು ಪಾಂಡವರು ಅರಣ್ಯದಲ್ಲಿದ್ದಾರೆ. ಏನು ಅವ್ರು ತಿನ್ನೋಕೆ ಊಟ ಇಲ್ಲ, ಏನೂ ಇಲ್ಲ, ಪ್ರಸಾದ ಏನೂ ಇಲ್ಲ, ಸಿಕ್ತು ಸಿಗಕ್ಕಿಲ್ಲ, ಗಡ್ಡೆ ಗಡಿಸಿ ತಿಂದ್ಕೊಂಡು ಅವ್ರು ಇದ್ದಾರೆ. ಹಾಂ, ಆದ್ದರಿಂದ ನೀವು ಗುರುಗಳೇ ನನ್ನೊಂದು ಪ್ರಾರ್ಥನೆ, ಈಗ ನಮ್ಮ ಪಾಂಡವರು ಅರಣ್ಯ ಇದ್ದಾರೆ, ಅಲ್ಲಿ ಹೋಗಿ ಮಧ್ಯರಾತ್ರಿಯಲ್ಲಿ ಹೋಗಿ ತಾವು ಓಂ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ನೀವು ಅಲ್ಲಿ ನಿಲ್ರಿ, ಭಿಕ್ಷೆನ ಬೇಡ್ರಿ, ಆಮೇಲೆ ತಾವು ಕುಡಿದ್ರೆ ಅವ್ರು ಅವ್ರಿಗೆ ಶಾಪ್ ಕೊಟ್ಟರೆ ಸುಟ್ಟು ಬಿಡ್ರಿ. ಹಂಗೋದು ಮತ್ತು ಈಗ ಅನಿವಾರ್ಯ ಮಾತು ಹೋಯ್ತಿ ಅವ್ರು ಯಾರ್ದು ಋಷಿಗಳು ಮಾತು ಹೋಯ್ತಿ. ಈಗ ಕಲ್ಲು ಹೋದಾರ, ಈಗ ಅವರು ಆ ಕಡೆ ಕಲ್ಲು ಹೋದಾರ. ಈಗ ಏನು ಆ ಕಲ್ಲು ಏನು ಹಿಡ್ಕೊಂಬರಕ್ಕೆ ಆಗೋಲ್ಲ, ಅದು ಹೋಗಿ ಕುಂಡ್ರದು ಅದು. ಹೌದು, ಕೈಯನ್ನು ಬಿಡ್ತು ಮುಗಿತದ. ಹಾಗೆ ಬಾನು ಬಿಟ್ಟಿಸಿದ ಕೈಯಿಂದ ಮುಗಿದ. ಹಾಗೆ ಅವ್ರು ಋಷಿಗಳು ವಿಚಾರ ಮಾಡ್ತಾರೆ, ಗುರುಗಳು ವಿಚಾರ ಮಾಡಿ ಈಗ ತಳಿ ಹಂಗೆ ಮಾಡ್ಬಾರ್ದು, ಈ ರೀತಿ ಕೇಳಬೇಡ, ಮಧ್ಯಾಹ್ನ ಕೇಳ್ತಾರೆ. ಅವರು ಹೇಳ್ತಾರೆ, ಇಲ್ಲ ಗುರುಗಳೇ ಚಾತುರ್ಮಾಸದಲ್ಲಿ ನಿಮಗೆಲ್ಲ ಸರಿಯ ಮಾಡಿದ್ವಿ, ಮತ್ತು ರಾಜ ಮತ್ತು ಈಗ ಶಿವ ಮಾಡ್ಯಾನ. ಈಗ ಮತ್ತು ಆ ರೀತಿ ಅವ್ರು ಪ್ರಸನ್ನ ಆಗಿಬಿಟ್ರು. ಒಂದು ಮಾತು ಹೋಗಿಬಿಡ್ತು. ಈಗ ಏನಂದರೆ ನಮಗೆ ಇಂಥ ಫಲವ ಕೊಡ್ರಿ ನೀವು. ಈಗ ಮಧ್ಯರಾತ್ರಿಯಲ್ಲಿ ಅವ್ರು ಇದ್ದಾರೆ, ಅವ್ರು ತಿನ್ನೋಕ್ಕೂ ಒಟ್ಟಿಗೆ ಅನ್ನಲ್ಲ ಏನಲ್ಲ, ಅಲ್ಲಿ ಹೋಗಿ ಬೇಡಬೇಕು ನೀವು. ಅದಕ್ಕೆ ಇದಕ್ಕೆ ಅಂತಾರೆ ಹೊಟ್ಟೆ ಕಿಚ್ಚ ಹೇಳ್ತಾರೆ ನಾವು. ಹೌದು, ಮೊಸರುಗಳು ಅಂದ್ರೆ ಹೊಟ್ಟೆ ಕಿಚ್ಚ, ಮೊಸರುಗಳು ಅದಲ್ಲ. ಹಾಂ, ಹೊಟ್ಟೆ ಕಿಚ್ಚು ಭಾಳ ಕಿಚ್ಚನಾಗ ಕಿಚ್ಚ ಯಾವ್ದ್ರಿ ಹೊಟ್ಟೆ ಕಿಚ್ಚು ಭಾಳ ಕೆಟ್ಟದು. ಇದು ಏನಪ್ಪ ಅಂತಂದ್ರೆ ಭಾಳ ಕೆಟ್ಟದ್ರಿ ಅದು. ಮನೆ ವಾಡೋದು, ಊರು ವಾಡೋದು, ರಾಜ್ಯ ಜಿಲ್ಲಾ ವಾಡೋದು, ದೇಶ ವಾಡೋದು, ಇದಕ್ಕೆ ಅಂಥ ಹೊಟ್ಟೆ ಕಿಚ್ಚ. ಯಾಕಂದ್ರೆ ಸಮಾಧಾನ ಇರಲ್ಲ ಅದಕ್ಕೆ, ಅನಿವಾರ್ಯ ಆಯಿತು. ಹಾಗಾದರೆ ಈಗ ನಾನು ಹೋಗ್ತಾ ಇದ್ದೀನಿ. ಒಂದು ನನ್ನೂ ಕರ ಹೇಳ್ತಾವೆ, ಯಾರೀ ದುರ್ವಾಸ ಮುನಿಗಳು ಹೋಗ್ರಿ ಹೇಳ್ದ ನಾವು, ಹೋಗಿ ಶಾಪ್ ಕೊಟ್ಟು ಸುಟ್ಟ ಬಿಡ್ರಿ ಅವ್ರನ್ನ ಹೇಳ್ದ ನಾವು. ಅದು ಮಧ್ಯರಾತ್ರಿಯಲ್ಲಿ ಉಣ್ಣು ಮಲಗಿ ಬಂತು, ಒಂದು ಜಂಪ್ ನಿಂತಾದ ನಿಮ್ಮ ಮನೆ ಮಾತ್ರ ಮಾಡ್ತೀರಿ ನೀವು, ನಾನು ಒಪ್ಪ ನಿಮ್ಗೆ ಗೊತ್ತಾಗತ್ತಿಲ್ಲ, ನಿಮ್ಗೆ ನಡಿಯಾಗ ಯಾರ ಹೇಳ್ತೀರಿ ನೀವು ಹೇಳ್ತೀರಿ ನಮಗೆ ಮತ್ತು ಅವರು ಎಲ್ಲ ತೋಟವಾಗಿರ್ತೀವಿ. ಈಗಂತೂ ಫೋನ್ ಮಾಡಿ, ಹಲೋ ಎಷ್ಟು ಮಂದಿ ಬರ್ತೀರಿ ಹೇಳ್ರಿ, 4 ಮಂದಿ ಹಿಂಗೆ ಅದು 3 ಮಂದಿ ಮಾಡ್ತಾರೆ ಅವರು. ಯಾಕಂದ್ರೆ ಅಡುಗೆ ಉಳಿದ್ರು ಹರಾಗ ಅಳಿಸಿ ತಿನ್ನಂಗಲ್ಲ ಅವರು, ಯಾಕೆ ಅಂಥ ಕಾಲ ಐತಿ. ಹೌದು, ಮತ್ತು ಅವಾಗೇನಪ್ಪ ಆತಾರ ಆಗೆಲ್ಲ ಯಾವಾಗ ಯಾರ ಕೈಲಿ ಅಡಿಗೆ ಇರ್ತಾಗ ಹಂಗಿಲ್ಲ. ಈಗ ಫೋನ್ ಮ್ಯಾಗ ಎಷ್ಟು ಮಂದಿ ಬರ್ತೀರಿ ನೀವು, ಅಟ್ಟ 4 ಚಪಾತಿ ಹಿಂಗೆ ಎಷ್ಟು ಅನ್ನ ನಾವು ರೈಸ್ ಹೋಗಿ ನೋಡಿ ನಾವು. ಹಾಂ, ಇರಲಿ. ಆಮೇಲೆ ಇವರು ನಾವು ಹೋಗ್ತಾ ಇದ್ದೀವಿ, ದುರ್ಯೋಧನ ಲಕ್ಷ್ಮಣರು ಹೋಗ್ತಾ ಇದ್ದೀವಿ, ಅಲ್ಲಿ ಪ್ರಸಾದ ಕೇಳ್ತೀವಿ. ಅವರು ಒಂದು ವೇಳೆ ಅವರ ಧರ್ಮವಂತರವರು, ನನಗೆ ವಿಶ್ವಾಸ ಇದೆ, ಅವರು ಒಂದು ವೇಳೆ ನನಗೆ ಪ್ರಸಾದಕ್ಕೆ ನಮ್ಮ ಶಿಷ್ಯರಿಗೆ ನಮ್ಗೆ ಪ್ರಸಾದ ಕೊಟ್ರಂದ್ರೆ ಆಮೇಲೆ ಅವ್ರಿಗೆ ನಾವು ಆಶೀರ್ವಾದ ಮಾಡ್ತೀವಿ. ಆಮೇಲೆ ಆ ಶಾಪ್ ಏನಪ್ಪ ಅಂತಂದ್ರೆ ಅದು ಮರಳಿ ನಿನ್ಕೆ ಬರ್ತಾಯಿದ್ರು, ಎಷ್ಟು ರಚಿ ಬಿಡ್ತಾರೆ ಅವರು. ಹಾಂ, ಇದು ನನ್ನ ಕರಾರ. ನೀನಾಗಿ ಬಿಟ್ಕೊಡಿಲ್ಲ, ನಾವು ಬಿಟ್ಕೊಡಿಲ್ಲ, ನೀನೇ ಶಿವ ಮಾಡಿ ಒಪ್ಪನು, ಆದರೆ ನಮ್ಮದು ಕರಾರ ಹೀಗೆ, ನೀನು ಬದಲಾಗ ನಾವು ಬದಲಾಯಿಸ್ತೀವಿ ಅನ್ನೋದು. ಹೋಗೇ ಬಿಡ್ತಾನೆ ಅವನೇಂತ ಹೇಳ್ತಾನೆ. ಅವಾಗ ಇಪ್ಪತ್ತ ಅಂದಸ್ಯ ಪುತ್ರ ಅಂದಾತು ನೇಮತಿ ಏನ್ರಿ, ಕೂಡೋರು ಮಗ ಕೂಡ ಅಂತೇಳಿ ಯಾರಿಗೆ, ದುರ್ಯೋಧನಿಗೆ. ಅವ್ರ ಅಪ್ಪ ಕೂಡದ ನಾವು. ಮತ್ತು ಇವ್ರು ಜ್ಞಾನ ಧರ್ಮ ಅಂತಕ್ಕ ನೀವು ಕಣ್ಣು ನೋಡ್ತಕ್ರೆ ಇವನು ಅಂದ್ರೆ ಮತ್ತೇನು ಧರ್ಮ ಅಂದವು, ಮದ ಅಂದ ಅಷ್ಟಲ್ಲದು. ಹೌದಲ್ಲ, ಹೀಗೆ ಇಂಥ ಒಂದು ಮದನಗೊಳಪಟ್ಟಂಥ ಯಾವ ದುರ್ಯೋಧನ ಎಲ್ಲ ಮದ ಇರ್ತಾವೆ, 8 ಮದ ಬರ್ತಾವೆ. ರೂಪ ಮದ, ಯೌವನ ಮದ, ವಿದ್ಯಾ ಮದ, ರಾಜ ಮದ, ಐಶ್ವರ್ಯ ಮದ, ಮುಂದೆ ಏನೋ ಬರ್ತಾವ ತಪೋ ಮದ. ಹಾಂ, ಹಿಂಗೆ ಬರ್ತಾವೆ. ಆದ್ರೆ ಏನಪ್ಪ ಅಂತಂದ್ರೆ ಇವ್ಗೆ ಏನಪ್ಪ ಅಂತಂದ್ರೆ ಇವನಲ್ಲಿ ಅವು ಅಂದ್ರೆ ಅಂಥವ್ರು ಎಷ್ಟು ಏನು ನೋಡ್ರಿ, ಇವು ಸೂಜಿ ಮೊನೆಗೆ 10 ವರ್ಷ ಮಣ್ಣು ಕೊಡ ಅಂತ ಹೇಳಿದ, ಒಂದು ಸ್ವಲ್ಪ ಮಣ್ಣು ಕೊಡು ಅಂತ ಹೇಳಿದ್ರೆ ಕೊಡಾಕೆ ಇರಲ್ಲ. ಅವ ಒಂದು ಅಲ್ಲ 5 ಗ್ರಾಮವನ್ನು ಕೊಡೋತೆ ಕೃಷ್ಣ ಪರಮ ಸಂಧಾನಕ್ಕೆ ಹೋದಾಗ ಅಭಿಷೇಕ ಭಾಳ ಬಿಡ್ರಿ ಅಪ್ಪ ಹೇಳ್ತಾರ. ನೀವೆಲ್ಲ ಕೇಳಿದ್ರಿ. ಮುಂದೆ ಹೋಗಿ ಕೇಳಿದ್ರೆ ಶಿವಜಿಗೆ ಅವ ಹೇಳ್ತಾನೆ, ಏ ದುರ್ಯೋಧನ ಹಾಗೆ ಮಾಡಬೇಡ, ಧರ್ಮದಿಂದ ಸ್ವಲ್ಪ ಆದರೂ ಅವ್ರಿಗೆ ಒಂದು 5 ರಾಜ ಸೋತಾರಲ್ಲೋ ಸೋಲಿ ಅವ್ರು ಪಗಡಿ ಆಡಿದ್ರೆ ಸೋತೇನಪ್ಪ, ಎಲ್ಲ ತ್ಯಾಗ ಮಾಡಿ ನಡೆದಾರ ಅವ್ರು. ಕಿರೀಟ, ಬಂಗಾರ, ಬೆಳ್ಳಿ, ಮಂಚ, ರಾಜ್ಯ ಎಲ್ಲ ಐಶ್ವರ್ಯ ಬಿಟ್ಟು ಹೊಂಟ್ರಿ ಅವ್ರಿಗೆ. ಇರಲಿಕ್ಕೆ ಒಂದು 5 ಹಳ್ಳಿಯವ್ರು ಕೊಡು ಅಂತ ಹೇಳ್ತಾರೆ ಅವ್ರು. ಶಿವಜಿ ಮೊನೆಗೆ 10 ವರ್ಷ ಮಣ್ಣು ಕೊಡು ಅಂತ ಹೇಳ್ತಾನೆ. ಸೂಜಿ ಮೊನೆ ಸೂಜಿ ತುದಿ ಸ್ವಲ್ಪ ಕೂಡ ಹೇಳ್ತಾನೆ, ಓಲಿ ಅವ್ರು ಹೇಳ್ತಾನೆ, ತಡ ಅಂತ ಹೇಳ್ತಾನೆ ನಾವು. ಏನು ಮಾಡಬೇಕು, ಧರ್ಮ ಅಂತ ಮತ್ತೆ ತಾನವು ಬದುಕಬೇಕೆ, ಮತ್ತವ್ರು ಬದುಕಬಾರ್ದು. ಇದು ಹೊತ್ತಿಗೆ ಜನ ಆಯಿತು. ಅಲ್ಲಿ
ಮಧ್ಯರಾತ್ರಿಗೆ ಅನಿವಾರ್ಯವಾಗಿ ಒಂದು ಕಳ್ಳ ಮನುಷ್ಯನೊಳಗೆ ಹಳಾಗತ್ತೆ ಋಷಿಗಳಿಗೆ. ಯಾಕಂದ್ರೆ ಮಹಾತ್ಮರ ಇನ್ನೇನು ಮಾಡೋದು ಅಂತೇಳಿ ಏನು ಮತ್ತೆ ವಿಚಾರ ಮಾಡ್ತಾರೆ. ಆದರೂ ಏನಪ್ಪ ಅಂತಂದ್ರೆ ಅವ್ರು ಧರ್ಮವಂತರಿದ್ದಾರೆ, ನಮ್ಗೆ ನೀಡ್ತಾ ಇದ್ದಾರೆ, ಹೋಗೋದು ತಿಳ್ಕೊಂಡು ಹೋಗ್ತಾರೆ. ಹೋದಾಗ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಅವರೆಲ್ಲ ಆರಾಮಾಗಿ ಮಲಗಿರ್ತಾರೆ. ಅವರು ಮತ್ತು ಅರಣ್ಯ ಸಿಗತ್ರಿ, ಅಲ್ಲಿ ಒಲಿ ಹೊಡ್ತಾರೆ. ಏನಂತೇಳಿ ಕಲ್ಲು ಹೆಂಟಿ ಹೊಡ್ದ ಸ್ವಲ್ಪ ಇದು ಮಾಡ್ದ, ಅಲ್ಲಿ ಬಾಂಡೆ ಎಲ್ಲ ಇರ್ತಾವೆ, ಏನಿಲ್ಲ ಉಣ್ಣಾಕ ಹೆಚ್ಚಿಗೆ ತಾಟ ಎಲ್ಲ ಎಲೆಗಳಲ್ಲಿ ತಾಟ ಉಣ್ತಿರ್ತಾರೆ ಅವ್ರು. ಹೌದು, ಅಥವಾ ಏನೋ ಗೆಡ್ಡೆ ಗೆಣಸಿನ ತಂದು ಅದನ್ನು ಕುದಿಸ್ತಿರ್ತಾರೆ. ಹಿಂಗಿರ್ತದೆ ಅವ್ರ ಜೀವನ. ಆಮ್ಯಾಗ ಹರಿವಿ ಪ್ರಾಣಿ ಇರ್ತಾವೆ ಉಣ್ಣಾಕ. ಅದ್ಮ್ಯಾಗ ಅವರು ಭೀಮ ಯಾರೇ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಹೀಗೆ ಆರಾಮಾಗಿ ಮಲಗಿರ್ತಾರೆ. ಮುಂದೆ ಹೋಗಿ ಯಾವ 3000 ಶಿಷ್ಯರ ಜೊತೆಗೆ ಯಾರು ದುರ್ವಾಸ ಮುನಿಗಳು ಗುರುಗಳು ಹೋಗಿ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ನಿಂತ್ಬಿಡ್ತಾರೆ. ಹೋಗಿ ಒಮ್ಮಿಂದ ಮೇಲೆ ಆ ದ್ರೌಪದಿ ಹೇಳ್ತಾಳೆ, ಹೆಣ್ಮಗಳು ಹೇಳ್ಕಲ್ಲ, ಎದ್ದು ನೋಡ್ತಾಳೆ, ಕಣ್ಣು ತಿಕ್ಕೋದು ನೋಡ್ತಾಳೆ. ಅಮ್ಮ ನಾವು ಭಿಕ್ಷೆಗೆ ಬಂದಿದ್ದೀವಿ, ನಮ್ಗೆ ಅನ್ನ ಹಸಿವಾಗಿದೆ ಅಂತ ಹೇಳ್ತಾರೆ. ಅವರು ಹಸಿವು ಮತ್ತಿನ್ನ ಅಲ್ಲಿ ಮತ್ತು ಆರತಿ ಮತ್ತು ಅಲ್ಲಿ ಅಲ್ಲಿ ವಚನ ಕೊಟ್ಟು ಬಂದರು. ಮುಂದೆ ಹಸಿವಾಗಿದೆ, ನಮ್ಗೆ ಊಟಕ್ಕೆ ಏನಾದ್ರು ಕೊಡು. ಅವರು ಮತ್ತು ಓಂ ಭವತಿ ಭಿಕ್ಷಾಂತಿ ಅಂತೇಳಿ 2 ಸಲ ಹೇಳಿದಾಗ ಪಕ್ಕಕ್ಕೆ ಕಂಟದ ಮುಖ ತೊಗೊಂಡು ನೋಡ್ತಾಳು. 3000 ಮಂದಿಗೆ ಹೆಚ್ಚದವರು ಎಲ್ಲಿ ನೀಡಲಿ ಅಂತದಾಗ ಏನು ಮಾಡಲಿ, ನಮಗೆ ಊಟಕ್ಕಿಲ್ಲ, ಹೊಟ್ಟೆ ತುಂಬ ದಿವಸ ಉಣ್ಣಂಗಿಲ್ಲ, ಸರಿಯಾಗಿ ನೀರು ಕುಡಿಯಂಗಿಲ್ಲ, ಗಿಡದ ತಪ್ಪಲ ತಿಂತೀವಿ, ಗಾಡಿಗನ್ಸ ತಿಂತಾ ಇದ್ದೀವಿ, ಇವ್ರು ಏನು ನೋಡಿದವ್ರಿಗೆ. ಆವಾಗ ಅವ್ರಿಗೇನು ಒಂದು ಗುರಿ, ದೇವ್ರನ್ನ ಕುರಿತು ಪ್ರಾರ್ಥನೆ ಮಾಡೋದು. ಯಾರು ಅಲ್ಲಿ ಆ ಕೃಷ್ಣ ಪರಮಾತ್ಮ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಹೇ ಕೃಷ್ಣ ಪರಮಾತ್ಮ, ಈಗ ನೀ ಎಲ್ಲಿದ್ದರೂ ಇಲ್ಲಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾಗ ಅವರು ಆ ಹೊತ್ತಲ್ಲಿ ಊಟ ಕೂತಿರ್ತಾರೆ. ಅವರು ಯಾರೇ ಕೃಷ್ಣ ಪರಮಾತ್ಮ, ಅವರು ರಾಜರ ಮತ್ತು ವಿಷ್ಣು ಪರಮಾತ್ಮ ಎಲ್ಲ ಇರ್ತಾರೆ. ಮುಂದೆ ಪ್ರಸಾದಕ್ಕಿಂತ ಕೈ ತುತ್ತು ಮುರಿದು ಬಾಯಿ ಹಾಕೋಷ್ಟರಲ್ಲಿ ಆ ಆರ್ತ ಧ್ವನಿ ಅಲ್ಲಿ ಕೇಳಿಸ್ತಾ ಇದೆ. ಹೆಂಗೆ ನಮ್ಮ ಮೊಬೈಲ್ ನೋಡ್ಕೊಂಡು ಹಂಗೆ ಇರುತ್ತೆ ಮಹಾತ್ಮರ ಇದು ಶಿಷ್ಯರ ಸಂಬಂಧ ಇರ್ತಂಗೆ. ಮುಂದೆ ಅಪ್ಪವ್ರು ಎಷ್ಟು ಉದಾಹರಣೆ ನೋಡಿರಲಿಲ್ಲ, ಕೇಳಿರಲ್ಲ. ಮುಂದೆ ತುತ್ತನ್ನು ಒಯ್ದು ಹಾಕುವಷ್ಟರಲ್ಲಿ ಪಾತಾರ, ಅಣ್ಣ ನಾವೀಗ ಕಷ್ಟದಲ್ಲಿ ಇದ್ದೀವಿ, ನಮಗೆ ಈಗ ಸದ್ಯ ಬರಬೇಕು, ನೀವು ಇಲ್ಲಿ 3000 ಜನ ಶಿಷ್ಯರ ಜೊತೆಗೆ ಯಾರು ಬಂದಿದ್ದಾರೆ, ಗುರು ಬಂದಿದ್ದಾರೆ, ಅವ್ರಿಗೆ ಅನ್ನ ನೀಡಲಿಕ್ಕೆ ಅನ್ನಿಲ್ಲ, ಅದರಿಂದ ಬೇಗ ಬಾ ಅನ್ನ ಅಂತ ಹೇಳ್ತಾರೆ. ಮುಂದೆ ಅವರ ದ್ರೌಪದಿ ಮಾತಾ ಏನು ಹೇಳ್ತಾದ್ರೆ, ಗೋಕುಲ ವಾಸ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ, ಮಥುರಾ ವಾಸ ಅಂತ ಪ್ರಾರ್ಥನೆ ಮಾಡ್ತಾರೆ. ಮುಂದೆ ದ್ವಾರಕಾ ವಾಸ ಅಂತ ಹೇಳ್ತಾರೆ. ಮುಂದೆ ಯಾವುದು ಬೃಂದಾವನ, ಹಿಂಗೆಲ್ಲ ಬೇರೆ ಮಾಡ್ತಾರೆ. ಅಲ್ಲೆಲ್ಲಿ ಎಲ್ಲ ಓಡಾಡ್ತಾರೆ ಅವ್ರು ಎಲ್ಲಿದಾರ ಅವ್ರಿಗೆ ಇದಾಗೋದು ನೋಡಿದ್ರೆ ಸರ್ವದೇವ ಅವ್ರು ಗೊತ್ತಾಗ್ತಾರೆ. ಆದ್ರೆ ಒಂದು ಲೀಲಾ ಆಗ್ಬೇಕೈತಿಲ್ಲ. ಆಮೇಲೆ ಏನು ಮಾಡ್ತಾರೋ ಹೃದಯ ವಾಸ ಅಂತಂದಾಗ ಎಂಥವ್ರು ಯಾಕೆ ತಂಗಿ ಅಂತ ಕೇಳ್ತಾರೆ. ಒಮ್ಮೆ ಅಲ್ಲಿ ಹೊರಗೆ ನಿಂತು ಬರ್ತಾರೆ, ಬಂದ ಅಲ್ಲೇ ಒಮ್ಮೆನೂ ಪ್ರಕಟ ಆಗಿಬಿಡ್ತಾರೆ. ಆಮೇಲೆ ಪ್ರಕಟ ಆಗಿ ಅವರು ಏನು ಮಾಡ್ತಾರೋ ಊಟ ಬಿಟ್ಟು ಬೈತಾರೆ, ಅವರು ಪ್ರಸಾದ ಬಿಟ್ಟು ಬೈತಾರು. ದ್ರೌಪದಿ ತಂಗಿ ನನಗೆ ಹಸಿವಾಗಿದೆ, ಊಟ ಕೊಡ್ತಾ ಅವ್ರು ಹೆಂಗೆ ಮಾಡೋದು ಎಲ್ಲ ಸ್ವಲ್ಪ ಪರೀಕ್ಷೆ ಆಯ್ತಾ. ನೀನೊಬ್ಬ 3000 ಒಂದಿನ ಬಂದಿರ್ತ ತಾಯಿ ಯಾರೇ ದ್ರೌಪದಿ. ನಿನ್ನನ್ನು ಮೊರೆ ಹೋಗಿ ನಾನು ಕೇಳಿರುವಾಗ, ನಿನ್ನನ್ನು ಪ್ರಾರ್ಥಿಸಿದಾಗ ನೀನು ಊಟ ಇಲ್ಲ, ನನಗೂ ಹಸಿವಾಗಿದೆ, ನೀನು ಬಂದು ನಿಂತರೆ ಏನು ಮಾಡ್ಬೇಕು ನಾನು? ಹೇಗೆ ನಾನು ಇದರಲ್ಲಿ ಯಾವ ರೀತಿ ನಾನು ಇದು ಮಾಡಬೇಕು ಹೇಳುವನ್ನ ಕೇಳಿದ್ರೆ, ಇಲ್ಲ ತಂಗಿನ ಹಸಿವಾಗಿದೆ ಮೊದಲು ಊಟ ಕೊಡ್ತಾರೆ, ಅವ್ರಿಗೆ ಹೆಸರು ಹಸಿವತ್ತೀವಿ ಈ ಭಗವಂತ ಏನು ಮಾಡೋಕ್ಕೆ ಸಾಧ್ಯನೇ ಮೇಳ ಇಲ್ಲ. ಆಮೇಲೆ ಏನೂ ಇಲ್ಲ, ಅವ್ರ ಹತ್ತಿರ ಒಂದು ಅಕ್ಷಯ ಪಾತ್ರೆ ಅದು, ಅಕ್ಷಯ ಪಾತ್ರೆ ಬೇಡಿದ್ರೆ ಕೊಡ್ತಕ್ಕಂಥ ಅಕ್ಷಯ ಪಾತ್ರೆ ಅದು. ಏನು ಅದು ಸೂರ್ಯನ ಯಾರನ್ನು ಪಡೆಯುತ್ತಾರೆ, ಹೌದಲ್ಲ ಪಡೆಯುತ್ತಾರೆ. ಸೂರ್ಯನ ಪ್ರಸನ್ನೀಕರಿಸಿಕೊಂಡು ಆ ಅಕ್ಷಯ ಪಾತ್ರೆ ಪಡೆಯುತ್ತಾರೆ. ಅಕ್ಷಯ ಪಾತ್ರೆ ಏನೇನು ರೀ?
ಬೇಡಿದನ್ನು ಕೊಡೋದು. ಕ್ಷಯವಾಗದೇ ಇರ್ತಕ್ಕಂಥ ಏನು ಬೇಕಾಷ್ಟು ಮಂದಿ ಬರ್ರಿ ನೀಡ್ತಕ್ಕ ಸಾಮರ್ಥ್ಯ ಇರುತ್ತೆ. ಅದನ್ನು ಪ್ರಸಾದ ಮಾಡಿ ತೊಳೆದು ಡಬ್ಬ ಹಾಕಿದಾಗ ಏನು ಕೊಡೋದಿಲ್ಲ ಅದು ಏನ್ರಿ. ಅದು ತೊಳೆದು ಡಬ್ಬ ಹಾಕಿದ್ರೆ ಏನು ಕೊಡೋದಿಲ್ಲ, ಏನು ಕೊಡೋಲ್ಲ, ಒಂದು ಏನು ಕೊಡೋಲ್ಲ. ಈಗ ಅವ್ರು ತೊಳೆದು ಡಬ್ಬ ಹಾಕ್ಯಾರ ಅವ್ರಿಗೆ. ಅವರು ರಾತ್ರಿ ಸರಿ ರಾತ್ರಿ ಆಗಿದೆ, ಮಧ್ಯರಾತ್ರಿ ಆಗಿದೆ. ಇವ್ರು ಅವಾಗ ಸ್ವಲ್ಪ ದುಃಖ ಮಾಡ್ತಾಳೆ. ನೀವು ಯಾರು ಕುರಿತು ಮೊರೆ ಹೋಗು, ನಾನು ನನ್ನ ಹೃದಯ ವಾಸ ಐತಿ ಪರಮಾತ್ಮ ಅಷ್ಟೆಲ್ಲ ಅನ್ನ ಅವ್ರ ಕುರಿತು ಮೊರೆ ಹೋಗಾಗ ಈ ರೀತಿ ನನಗೆ ಪರೀಕ್ಷೆ ಬಂತಲ್ಲ ಅಂತಕೊಂಡು ಮನದಲ್ಲಿ ನೊಂದು ಸ್ವಲ್ಪ ಇದು ಮಾಡ್ತಾಳೆ. ಆಮೇಲೆ ಏನಪ್ಪ ಅಂತಂದ್ರೆ ತಂಗಿ ಏನಾದ್ರು ಕೊಡು, ಇವು ಸಮಾಜದಲ್ಲಿ ಇವ್ರಿಗೆ ಏನಾದ್ರು ಕೊಡೋದು ಎಲ್ಲಿ ಕೊಡಲ್ಲ, ನಾ ಏನೂ ಇಲ್ಲ. ಅಕ್ಷಯ ಪಾತ್ರೆ ಇತ್ತು, ತೊಳೆದು ಊಟ ಮಾಡಿದ್ವಿ ಪ್ರಸಾದ ಮಾಡೀವಿ, ತೊಳೆದು ಡಬ್ಬ ಹಾಕಿವಿ, ಪೂಜೆ ಮಾಡಿ ಮುಟ್ಟಿವಿ. ಮತ್ತು ಪುನಃ ಪೂಜೆ ಪುನಸ್ಕಾರ ಮಾಡಿ ಆಮೇಲೆ ಇದು ಮಾಡ್ಕೋ ಎಲ್ಲ ಪ್ರಸಾದ ಮಾಡ್ತಾರ. ಹೀರುವಾಗ ಏನಾದ್ರು ಐತೆ ನೋಡಮ್ಮ, ಬೇಗ ಕೂಡ ಹಸಿವಾಗಿದೆ ಅಂತ ಅವರು. ಆ 3,000 ಮಂದಿಗೆ ಹಚ್ಚಾತಿ ಇವ್ರದ್ದು. ಆಯ್ತು, ಇವ್ನು ತೃಪ್ತಿ ಪಡಿಸೋದು ಹೆಚ್ಚಾತ ಅವ್ರಿಗೆ. ಆ 3,000 ಮಂದಿ ಅಷ್ಟ ಆಯ್ತು, ಇವ್ನು ಒಬ್ಬದೇ ಹೆಚ್ಚಾತು. ಆಮೇಲೆ ಏನಪ್ಪ ಅಂತಾರೆ, ಏನಾದ್ರು ಆಯ್ತು ನೋಡು ಮಾತಾಡ್ಕೊಂಡು ಮತ್ತೆ ಸ್ವಲ್ಪ ಇದು ಮಾಡ್ತಾರೆ. ಅದು ತೊಳೆವಲ್ಲಿ ಸ್ವಲ್ಪ ಹರಿವಿ ಪಲ್ಲೆ ಹೆಸರು ಸ್ವಲ್ಪ ಹೆಸರು ಉಳಿದಿರ್ತವೆ. ಅದು ತೊಳೆವಲ್ಲಿ ರಾತ್ರಿ ಅದು ಸ್ವಚ್ಛ ಇರಲ್ಲ. ಅದನ್ನು ಆ ಹೆಸರನ್ನು ತರ್ತಾರೆ, ಇಷ್ಟ ಆಗ್ತಿರ್ತ ಅದನ್ನು ಕೂಡ ಮಾತಾಡ್ತಾರೆ. ಅದನ್ನು ಸ್ವಲ್ಪ ಹೆಸರು ಇರುತ್ತೆ ಹರಿವಿ ಪಲ್ಲೆ, ತಿಕ್ಕು ಮುಸುರಿ ಉಳಿದಿಲ್ಲ, ಅದನ್ನು ಕೊಡ್ತಾಳೆ. ಆ ಭಕ್ತಿಯಿಂದ ಕೊಡ್ತಾರೆ. ತೃಪ್ತಿ ಆಗಲಿ ಪರಮಾತ್ಮ ಅನ್ನಯ್ಯ ಅಂತ ಕೊಡ್ತಾರೆ. ಅದನ್ನು ತಿಂದು ದರಿ ಬಿಡ್ತಾರೆ ಅವ್ರು. ಮುಂದೆ ಕೆಲಸ ಚಾಲು ಆಗ್ತಿಲ್ಲ. ಆಮೇಲೆ ನಿಮ್ಗೆ ಏನು ಬೇಕು ಬೇಡಮ್ಮ ಕೊಡ್ತಾ ಇದ್ದೀನಿ ಹೇಳ್ತಾರೆ ಅವ್ರು. ಮತ್ತು ಆಯ್ತು ನಮಗೂ ಹೊತ್ತ ಏನಿಲ್ಲ. ಈಗ ಮಧ್ಯರಾತ್ರಿಯಲ್ಲಿ ಎಲ್ಲ ಏನಪ್ಪ ಅಂತಾರೆ, ಇವರು ಯಾರು ದುರ್ವಾಸ ಮುನಿಗಳು ಮತ್ತು ಶಿಷ್ಯರು ಕೂಡಿ ಬಂದಾರೆ. ಪ್ರಸಾದ ಬೇಕಂತಂಗಿದ್ದಾರೆ. ಅವ್ರು ಏನಪ್ಪ ಅಂತಂದ್ರೆ ಅಷ್ಟರಲ್ಲಿ ಏನಾಗ್ತಾರೆ, ಒಂದು ಅಭಯ ಕೊಡ್ತಾರೆ. ಅಂಥದ್ದು ನಾನಿದೆ ಅಮ್ಮ ಅಂತ ಹೇಳ್ತಾರೆ. ಮುಂದೆ ಏನಪ್ಪ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಭೀಮ ಅರ್ಜುನ ಎಲ್ಲರೂ ಹೇಳ್ತಾರೆ, ಯುಧಿಷ್ಠಿರ ಹೇಳ್ತಾರೆ. ಎಲ್ಲ ವಿಷಯವನ್ನು ಎಲ್ಲ ವೃತ್ತಾಂತ ಕೇಳ್ತಾರೆ. ಒಂದು ಆಘಾತದ ವಿಷಯ ಅಂತ ಹೇಳ್ತಾರೆ. ಮುಂದೆ ಇಂಥ ತಥಾಸ್ತು ಅಂತ ಹೇಳಿ ಇದು ಮಾಡ್ತಾರೆ. ಮುಂದೆ ಏನಪ್ಪ ಅಂತಂದ್ರೆ ಅವರನ್ನು ಎಲ್ಲರೂ ನದಿಗೆ ಸ್ನಾನಕ್ಕೆ ಕಳಿಸ್ಬಿಡುತ್ತೆ ಹೇಳ್ತಾರೆ. ಇಲ್ಲಿ ತಥಾಸ್ತು ಅಡಿಸಿದ ಇರುತ್ತೆ. ಯಾಕೆ ಹೆಂಗಂತಂದ್ರೆ ಅಷ್ಟು ಮಾಡಿಬಿಟ್ಟಿರ್ತಾರೆ, ಹೋಗಿತಾರ. ಮುಂದೆ ಇಲ್ಲೇನಪ್ಪ ಅಂತಾರೆ, ಸಿಂಧೂರು ಮಠದಲ್ಲಿ ಅಲ್ಲಿ ರಾಜನಿಗೆ ಒಂದು ವಿರೋಧವಾಗಿ ಅವ್ರಿಗೆ ಏನಪ್ಪ ಅಂತಾರೆ, ವಿರೋಧ ಏನಪ್ಪ ಅಂತಾರೆ, ಲಿಂಗ ಮತ್ತು ಗುರುಸ್ಥಾನ ಲಕ್ಷಣಾಪುರ ಒಂದು ಗದ್ದಿಗೆ ಮತ್ತು ಹನುಮಂದೇವ್ರ ಗದ್ದಿಗೆ ಹೀಗೆ ಮೂರ್ತಿ ಇರ್ತಾವ. ಅಲ್ಲಿ ಏನಪ್ಪ ಅಂತಾರೆ, ಅವ ಬೂಟ್ಗಳಲ್ಲಿ ಒಳಗೆ ಬರ್ತಾನೆ. ಅವ ಪ್ರಾಂಗಣದಲ್ಲಿ ಗುರುಮಠದಲ್ಲಿ ಬರ್ತಾನೆ. ಇದು ಸಲ್ಲ, ಇದು ಯೋಗ್ಯ ಅಲ್ಲ ಅಂಥೇಳಿ ತಾಯಿನ ಅಂತ ಕೇಳಿಲ್ಲ. ಆದರೂ ಅಪ್ಪ ನೋಡ್ತಾರೆ, ತಮ್ಮ ಪಾದಕ್ಷಿಣೆ ಇದಿಗೆ ಓದ್ಬಿಡ್ತಾರೆ. ಅವು ಇದು ಧರ್ಮ ಅಲ್ಲದು, ಇದು ಧರ್ಮ ಅಲ್ಲದು ಅಂತ ಹೇಳಿದಾಗ ಏನಪ್ಪ ಅಂತಾರೆ, ಅವಾಗ ಅದನ್ನ ಕಾಯ್ತಾ ಇರುವಾಗ ಏನಪ್ಪ ಅಂತ ಮುಂದೆ ಎಲ್ಲ ವಿಷಯ ಕೇಳಿದ್ವ. ಮುಂದೆ ಉಪ್ಪಿನ ಸತ್ಯಾಗ್ರಹ ಇರುತ್ತೆ, ಮಹಾತ್ಮ ಗಾಂಧಿಯವ್ರು ಮಾಡ್ತಾರೆ. ಆ ಶ್ರಮಕ್ಕೆ ಏನಪ್ಪ ಅಂತಂದ್ರೆ ಅಲ್ಲಿ ಇದನ್ನು ಮಾಡ್ತಾರೆ. ಯಾರು ಅದರ ಊಟದ ಒಂದು ಹಪ್ಪತ್ತು ಊಟ ಹಿಂಗಿರುತ್ತೆ, ಏನೋ ಇರ್ತದೆ. ಆ ಸಮಯದಲ್ಲಿ ಏನಪ್ಪ ಅಂತ ಅದನ್ನು ಕಾಯ್ಕೊಂಡಿರ್ತಾನೆ. ಮುಂದೆ ಏನಪ್ಪ ಅಂತಾರೆ, ಬೆಂಗಳೂರು ಹೊಡ್ತಾನೆ ಸುತ್ತಳಿಗೆಲ್ಲ 20 ಅಡಿಗೆ ವರ್ಷಾಗ ಏನಪ್ಪ ಅಂತಾರೆ, ಅವ್ರ ಅಪ್ಪವರು ಮಲಗಿರ್ತಾರೆ. ಮುಂದೆ ಸಾಕಷ್ಟು ಜನ ಎಲ್ಲರಿಗೂ ಪ್ರಸಾದದಲ್ಲಿ ಮಠಕ್ಕೆ ಬರ್ಬೇಕು, ಕಮ್ಮಿ ಮಠಕ್ಕೆ ಬರ್ಬೇಕು. ಎಲ್ಲ ಸಿದ್ಧತೆ ಹೇಳಿ ಡಂಗರ ಹೊಡ್ಸ್ಬಿಡ್ತಾನೆ. ಯುವರಾಜ ಮೊದಲು ಏನಪ್ಪ ಅಂತಂದ್ರೆ ಅಲ್ಲಿ ಬಂದು ಮಂದಿ ಬರಾಕತ್ತೈತಿ. ಅವು ಮಹಿಪತಿ ಅಜವರು ಮತ್ತು ಇದನ್ನೆಲ್ಲ ಕುಡ್ಕೊಂಡು ಎಬ್ಬಿಸ್ತಾರಪ್ಪ ಅವ್ರು. ನಿಮಿಷದಾಗ ಏನಪ್ಪ ಅಂತ ಹಿಂಗೆ ಆತ ಅವು ಪ್ರಸಾದಕ್ಕೆ ಭಾಳಷ್ಟು ಜನ ಬಂದಿದ್ದಾರಪ್ಪ ಅವ್ರು. ಸ್ವಲ್ಪ ಪ್ರಸಾದ ಮಾತ್ರ ಇದೆ ಅಂತ ಹೇಳಿದಾಗ ಅವರಪ್ಪವರು ತಮ್ಮ ದಿವ್ಯ ದೃಷ್ಟಿಯನ್ನು ನೋಡ್ತಕ್ಕಂಥ ಸರ್ವಜ್ಞ ಮೂರ್ತಿ ಆಗ್ತಕ್ಕಂಥ ಸದ್ಗುರು ಸಿದ್ದೇಶ್ವರಪ್ಪ ಅವರು ದಿವ್ಯ ದೃಷ್ಟಿ ನೋಡ್ತಾರೆ. ಯುವ ಯತಿರಾಜರು ವೀರ ಸನ್ಯಾಸಿ ಆಗ್ತಕ್ಕಂಥ ಸದ್ಗುರುನಾಥ ನೋಡಿದಾಗ ಹೀಗಿದೆ ಅಂತ ನೋಡಿ ಆಮೇಲೆ ಯುದ್ಧದ ಪ್ರಸಾದ ಹೆಚ್ಚು ಮಾಡೋಯ್ತದ. ಇನ್ನೊಂದು ಯುದ್ಧದ ಪ್ರಸಾದ ಹೆಚ್ಚು ಮಂದಿ ಹೆಚ್ಚಾಕತ್ತರು ಮಾಡೋಯ್ತು. ಅವನಿಗೂ ಒಂದು ಎಲ್ಲರಿಗೂ ಪಾಠ ಆಗಲ್ಲ. ಧರ್ಮ ಎಂಥದ್ದು ತೋರಿಸ್ಬೇಕಲ್ಲ. ಅವಾಗ ಏನಪ್ಪ ಅಂತಂದ್ರೆ ಊರಲ್ಲಿ 5 ಹಂಡೆ ತರಿಸಿ ಅದ್ರೊಳಗೆ ಉಷ್ಕ ಚಾನ್ಸ್ ಹಾಕಿಸ್ತಾರೆ. ಚಾನ್ಸ್ ಏನಪ್ಪ ಅಂತಂದ್ರೆ ಮೇಲೆ ಪಾತ್ರ ಮುಗಿಸ್ತಾರೆ. ಎಷ್ಟೋ ಮಂದಿ ದುಃಖ ಮಾಡ್ತಾರೆ ಆ ಸಮಯದಾಗ. ಏನು ರೀ ಯಾಕೆ ಭಾಳ ಮಂದಿ ಅದ್ರ ಪ್ರಸಾದ ಉಣ್ಣವ್ರು ಯಾರು ಮತ್ತು ಅಲ್ಲಿ ಮಾಡಿದವ್ರು ಯಾರು ನಮಗೂ ಸಹಿತ ಯಾರು. ಮುಂದೆ ಏನಪ್ಪ ಅಂತಂದ್ರೆ ಗೋಬರ್ ಕಾಶಿ ಇದ್ರಲ್ಲ. ಆಮೇಲೆ ಇಲ್ಲ ಇದು ಅಪ್ಪವರ ಒಂದು ಅಕ್ಕಿಯಲ್ಲಿ ಅಥವಾ ಪಾಲಿಸ್ ಕಾಲದಲ್ಲಿ ಒಂದು ಹಾಳು ತೆಗಿತೀವಿ ನಾವು. ಅಲ್ಲದೆ ಇಡೀ ಉಷ್ಕಾನ್ ತುಂಬಿ ಪ್ರಸಾದ ಮಾಡಿದಾರೆ. ಪ್ರಸಾದ ಉಣ್ಣೋದು ಹೆಂಗ್ರಪ್ಪ ಅವ್ರ ಅವ್ರಿಗೆ ಲೀಲೆ ಗೊತ್ತಿಲ್ಲ. ನೀವು ಸುಮ್ಮನೆ ರೊಟ್ಟ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಏನೋ ಮುಗಿಸ್ತಾರೆ. ಮುಂದೆ ಪ್ರಸಾದ ಹಾಕಿ ತಮ್ಮ ಗುಲ್ಲಿಗೇಶ್ವರಪ್ಪ ಅವ್ರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರ ಅದಕ್ಕೆ ಇದು ಮಾಡಿ
ಮಂತ್ರವನ್ನು ಅಲ್ಲಿ ಹೇಳಿ ಮಾಡಿ ಪಠಣ ಮಾಡಿ ಯಪ್ಪ ಪ್ರಸಾದ ಹಾಕಿ ಬೈತಾರೆ, ಬಂದು ಆರಾಮ ಮಕ್ಕೋತಾರೆ. ಅವು ಏನು ಹೇಳ್ತಾರಂದ್ರೆ ಕಾಯ್ತಾರೆ ಅವ್ರು ಎಲ್ಲರೂ ಸಾರ ಕೂಡ ಹೇಳ್ತಾರೆ. ಮುಂದೆ ಏನಪ್ಪ ಅಂತ ಕೂತಾರೆ ಮಂದಿಲ್ಲ. ಮುಂದೆ ಇಲ್ಲಿ ಅವು ಒಳಗೆ ಆರಾಮ ವಿಶ್ರಾಂತಿ ಮಾಡ್ಬೇಕು ಅನ್ನೋಷ್ಟರಲ್ಲಿ ಏನಪ್ಪ ಅಂತಾರೆ ಅವೆಲ್ಲ ಮ್ಯಾಲಿನ ಪಾದ ಕೂದ್ದು ಹೊರಗೆ ತಳಗೆ ಮೇಲೆ ಪ್ಲೇಟ್ ಜಿಗಿಸ್ಬಿಡ್ತಾವಲ್ಲ. ಮುಂದೆ ಎಲ್ಲ ಸಜ್ಜಿಕ ಅನ್ನ ಸಾರು ಎಲ್ಲ ಆಗಿಬಿಡುತ್ತೆ. ಮತ್ತೆ ಇನ್ನೇನು ಇದು ಕೃಷ್ಣ ಪರಮಾತ್ಮನ ಆಗಿದ್ದು ಕೃಷ್ಣ ಪರಮಾತ್ಮ ಇವರೇ ಈಗಿದ್ದು ಕೃಷ್ಣ ಪರಮಾತ್ಮ ಸದ್ಗುಣಾತ್ಮ ಒಬ್ಬರೇ. ಮತ್ತೆ ಅದಕ್ಕೆ ಗುರು ಅಥವಾ ವಿಷ್ಣು ಪರಮಾತ್ಮ ದೇವರ ಇಲ್ಲಿ ಎಲ್ಲ ಶಿವನೇ ಎಲ್ಲ ಒಂದೇ ಅವತಾರ ಇರ್ತಾವ. ಆಮೇಲೆ ಇವರು ಆಮೇಲೆ ಅಷ್ಟೇ ಆಚರಣೆ ಮಾಡಿ ಹೋಗ್ತಾರೆ ಅಕ್ಷಯ ಪಾತ್ರೆಗೆ. ಮತ್ತು ಮುಂದೆ ಬೇಡಿ ಕೂಡ ಸಮರ್ಥ ಇರುತ್ತಿಲ್ಲ. ಮುಂದೆ ಕೃಷ್ಣ ಪರಮಾತ್ಮ ತಾನು ಊಟ ಮಾಡಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಶೀರ್ವಾದ ಮಾಡಿ ಹೋದಾಗ ಅಂತ ಏನಪ್ಪ ಅಂತಾರೆ ಅವ್ರನ್ನ ಯಾರೂ ನದಿಗೆ ಸ್ನಾನಕ್ಕೆ ಕಳಿಸ್ತಾರೆ. ಅಲ್ಲಿ ಸ್ನಾನಕ್ಕೆ ಕಳಿಸಿ ಏನಪ್ಪ ಅಂತಂದ್ರೆ ಅಲ್ಲಿ ದುರ್ವಾಸ ಮುನಿಗಳಾಯ್ತು ಶಿಷ್ಯರಾಯ್ತು ರಾತ್ರಿ ನದಿ ಹೋಗ್ತಾರೆ. ಸ್ನಾನ ಮಾಡಿ ಬಂದು ಕೂಡುವಷ್ಟರಲ್ಲಿ ಏನಪ್ಪ ಅಂತಾರೆ ಅಲ್ಲಿ ಅವ್ರಿಗೆ ಹೊಟ್ಟೆ ತುಂಬಿ ಅಂತ ಹೆಚ್ಚಾಗಿ ನಡ್ಯಾಕೆ ಬರಲ್ಲ ಅವ್ರಿಗೆ. ಅಲ್ಲಿ ಕೂಡ ಕೃಷ್ಣ ಪರಮಾತ್ಮ ಆಶ್ರಮ ಮಾಡ್ತಾರೆ ಅಲ್ಲಿ ಅವ್ರಿಗೆ. ಇಲ್ಲಿ ಪಾತ್ರೆ ಅಲ್ದ ಅವು ಋಷಿಗಳು ಉಳ್ಳಾಡಕತ್ತಾರೆ ಹೆಚ್ಚಾಗಿ ಅವರು ನಡ್ಯಾಕಾಗಲ್ಲ ಅವ್ರಿಗೆ. ಯಾವ ಋಷಿಗಳು ಬಂತು ಎಲ್ಲ ಶಿಷ್ಯರು ಬಂತು ಎಲ್ಲರೂ ಉಳ್ಳಾಡಕತ್ತಾರು. ಅಯ್ಯೋ ಅಯ್ಯೋ ಅಂತೇಳಿ ಏನೋ ತೃಪ್ತ ಆಗೈತಿ ಹಂಗೆ ಜೀರ್ಣ ಆಗಲ್ದು ಅವ್ರಿಗೆ. 6 ಮನೆ ತೃಪ್ತಿ ಬಿಡ್ತದೆ. ಯಾಕೆ ಹೆಚ್ಚಾಗಲ್ಲ ಅವ್ರಿಗೆ ಅನುಭವ ಆಗಲ್ಲ. ಕೃಷ್ಣ ಪರಮಾತ್ಮ ಆಶೀರ್ವಾದ ಆಗೈತೆ ಅಲ್ಲಿ ಏನ್ರಿ ಸ್ವಲ್ಪ ಹೆಸಳನ್ನು ಉಂಡಿರ್ತಕ್ಕಂಥ ಪರಮಾತ್ಮ ಅದರ ತೃಪ್ತಿ ಪಟ್ಟು ಅದಕ್ಕೆ ಹೇಳ್ತಾರೆ ನೋಡ್ರಿ. ಅವರೇ ಹೇಳಲ್ಲ ಕೃಷ್ಣ ಪರಮಾತ್ಮ ಯಾರು ಸ್ವಲ್ಪ ಮಪ್ಪೆಶ ಧರ್ಮಶ್ಯ ತ್ರಾಯತೆ ಮಹತ್ವ ಭಯಾತ್. ಸ್ವಲ್ಪ ಧರ್ಮ ಮಾಡಿದಾದರೆ ಅದನ್ನೇನಪ್ಪ ಮಹತ್ತರ ಭಯದಿಂದ ಪಾರಾಗಕ್ಕೆ ಸಾಧ್ಯ ಉಂಟು ಅಂತ ಅವರೇ ಯಾರು. ಮತ್ತು ಅದರ ಪ್ರಸಂಗದಲ್ಲಿ ಸ್ವಲ್ಪ ಮಪ್ಪೆಶ ಧರ್ಮಶ್ಯ ತ್ರಾಯತೋ ಮಹತ್ವ ಭಯಾತ್. ದೊಡ್ಡದು ಬೇಕಷ್ಟು ಭಯ ಇರಲಿಲ್ಲ ನಿವಾರಣೆ ಆಗಲಿಕ್ಕೆ ಬೇಕು. ಹಾಗೇನಪ್ಪ ಅಂತಂದ್ರೆ ಆ ನಿಟ್ಟಿನಲ್ಲಿ ಅವರೇ ಪಟ್ಟಂಥ ಒಂದು ವಾಣಿ ಮಾಡಲ್ಪಟ್ಟ ವಾಣಿ ಏನಂತಾರೆ ಆಗ ಅವರು ಎದ್ದು ಬರಾಕೂ ಆಗಲ್ಲ ಅವ್ರಿಗೆ. ಯಾರಿಗೆ ಎಲ್ಲ ಮಂದಿ ಎಲ್ಲ ಶಿಷ್ಯರಿಗೆ ಗುರು ಅವ್ರು ಉಳ್ಳಾಡ್ತಾರೆ. ಅವರು ಏನಪ್ಪ ಅಂತಾರೆ ಭಿಕ್ಷಾ ಪಾತ್ರೆ ಅವ್ರ ಜೋಳಿಗೆ ಅಲ್ಲಿ ಹೊರಗೆ ಬಿಟ್ಟು ಉಳ್ಳಾಡ್ತಾರೆ ಅವರು ಹುಸಿನಾಗ ಅವರು ಬೆಳದಂಗದ ಮುಂದೆ. ಆಮೇಲೆ ಏನಪ್ಪ ಅಂತಾರೆ ತಡ ಆತ್ರಿ ಭೀಮಸೇನ ಗದ ಎದ್ದವು ನಮ್ಮ ನಿಧಿ ಕೇಸರಿವ್ರ ಊಟಕ್ಕೆ ಬರೋರು ತೊಗೊಂಡು ಒಂದು ಧಾಂಗ ಜಟ್ಟು ಹೆಚ್ಚಿ ಹಿಡ್ಕೊತ ಹೋಗ್ಬಿಟ್ರಿ ಒಳಗೆ. ಇವ್ರು ಜಾಕ ಮಾಡೋ ಸಮಯ ಎಷ್ಟು ಸಮಯ ಇದೆ ತ್ರಿಬರು ಊಟ ಮಾಡಿ ಮಕ್ಕಳ ಸಮಯ ನಮ್ಗೆ ನಿದ್ದಿಲ್ಲ. ಅವರು ಮೊದಲು ನಿದ್ದಿಲ್ಲ. ಎಲ್ಲ ಹಸಿರು ಬಂದವಲ್ಲ ಕೂಳ್ಬಡ್ಕತ್ತೀರಿ ಹಿಂಗೆ ಬೇಕು ಹೋಗ್ತಾನ ನೋಡ್ತಾರೆ ಒಬ್ರಿಗೊಬ್ರಿಗೆ ಅಂತ ಉಳ್ಳಾಡಕತ್ತಾರ. ಸರಳ ಹೇಳ್ತಾರ ಹೆಂಗೆ ಅಂತ ಹೇಳ್ತಾರ ನಮ್ಮನ್ನು ಬಂದು ನಿದ್ಗೆಲ್ತೀರಿ ನೀವು ಊಟಕ್ಕೆ ಬೇಕಾದ್ರೆ ಪ್ರಸಾದ ಬೇಕಂತೀರಿ. ಏನು ಗದಾ ಬೇಕು ಏನೋ ಪ್ರಸಾದ ಬೇಕು ಎದ್ದು ನಡೆದವ್ರು ಸದ್ದ ಈಗ ಬಿಡಂಗಿರ್ತದ ಭೀಮ್. ಆಮೇಲೆ ಏನಪ್ಪ ಅಂತಂದ್ರೆ ಅವ್ರು ಇವ್ರು ಲಕ್ಷ ಕೊಡ ಅವ್ರು ಹಂಗೆ ಅಯ್ಯೋ ಹೋಗ್ತಾರ. ಆಯ್ತು ಇವ್ರಿಗೆ ಏನಾಯ್ತಿತ್ತು ಇದಾಗ ನಮ್ಗೆಲ್ಲ ತೃಪ್ತಿ ಆಯ್ತು ಹೇಳ್ತಾರೆ ಅವರು. ಆ ಕೃಷ್ಣ ಪರಮಾತ್ಮ ಅವಾಗ ಭೀಮಸೇನ ಅರಿವಾಗೈತಿ ಕೃಷ್ಣ ಪರಮಾತ್ಮ ಇದ್ದ ಆಶೀರ್ವಾದ ಮಾಡ್ಯಾರು ನಮ್ಮ ಪಾಲಿ ದೇವ್ರದ ಅಂತ ಸಂತೋಷಪಡ್ತಾನೆ. ಭೀಮ ಬಾಳಿ ಹೋಗಿಬಿಡ್ತಾನೆ. ಇವರು ಮರಳಲ್ಲಿ ಬರಾಯಿಲ್ಲ ಇವರು ಎಲ್ಲಿ ಅವ ಪಾಂಡವತ್ತಿ ಬರಾಯಿಲ್ಲ ಇವರು ನದಿಯ ಕಡೆ ಹೋಗಿಬಿಡ್ತಾರೆ ಅವರು. ಅಲ್ಲಿ ಮರಳಿ ಬಂದ್ರೆ ಇವ್ರ ಮುಖ ಇಲ್ಲ ಇವರಿಗೆ. ಯಾಕಂದ್ರೆ ಅವ್ರಿಗೆ ವಿಶ್ವಾಸ ಇತ್ತು. ಅವ್ರಿಗೆ ದುರ್ವಾಸ ವಿಶ್ವಾಸ ಇತ್ತು. ಯಾವುದೇ ಸಮಯಕ್ಕೆ ಹೋಗಲಿ ನಮಗೆ ಅವರು ಧರ್ಮವಂತರು ಅವರು. ಹಾಂ ರೀ ಅಲ್ಲಿ ಅನ್ನಪೂರ್ಣೇಶ್ವರಿ ಕೆಲಸ ಮಾಡ್ತಾಳೆ. ಅದಕ್ಕೆ ಹಿಂದೆ ಸಾಕಷ್ಟು ದೇವತೆರು ಇದ್ದಾರೆ. ಅವ್ರ ಪಾಲಿಗೆ ಅದಾರ ರೀ ಕೃಷ್ಣ ಪರಮಾತ್ಮ ಅದಾರ. ಮತ್ತು ವಿಷ್ಣು ಪರಮಾತ್ಮ ಕೃಷ್ಣ ಪರಮಾತ್ಮ ಅವತಾರ ಏನಪ್ಪ ಅಂತಂದ್ರೆ ವಿಷ್ಣು ಪರಮಾತ್ಮ. ವಿಷ್ಣು ಯಾರು ರೀ ಪಾಲನೆ ಕರ್ತು ಲೋಕವನ್ನು ಪಾಲನೆ ಮಾಡ್ತಕ್ಕಂಥ ಕರ್ತು ಅಂತ ಮಹಾನ್ ವಿಷ್ಣು ಪರಮಾತ್ಮ ಒಂದು ಅವತಾರ ಧಾರ ಮಾಡಿ ನಿಂತಾಗ ಮತ್ತೆ ಅವ್ರಿಗೆ ಕೊರತೆ ಅಂತಿ. ಆದ್ರೆ ಪರೀಕ್ಷೆಗೋಸ್ಕರವಾಗಿ ಬಂತವ್ರು ಅದು ನೇಮ ಏನಪ್ಪ ಅಂತಾರೆ ಇವರು ಊಟ ಕೂತರು ಹೋಗಿ ಇವರು ಬಿಡೋ ಕೂತರು ಸ್ವಲ್ಪ ಪರೀಕ್ಷೆ ಆಗೋದು ಅದ ಆಯಿತು. ಆಮೇಲೆ ಏನಪ್ಪ ಅಂತಂದ್ರೆ ಅವ್ರು ಹೋಗಿಬಿಡ್ತಾರೆ ಮುಗಿತು. ಅದಕ್ಕೆ ಅನೇನ ಶಾಖಾನಿನ ತೃಪ್ತ ಮತ್ತೊಂದು ಒಂದು ಈ ವಿಷಯಕ್ಕೆ ಬರ್ತಾಯಿತ್ತು. ಅನೇನ ಅಂದರೆ ಅವ್ರು ಏನಪ್ಪ ಅಂತ ಅಲ್ಲೇ ತೃಪ್ತಿ ಆಗಿಬಿಡುತ್ತೆ. ಎದ್ದು ಹೋಗಿಬಿಡ್ತಾರೆ. ಭಾಳಷ್ಟು ಉಳ್ಳಾಡಿ ಕರಗಂತ ಎದ್ದು ಹೋಗ್ಬಿಡ್ತಾರೆ. ಬೆಳಗ್ಗೆ 4-5 ಗಂಟೆಗೆ ಹೋಗಿಬಿಡ್ತಾರೆ ಅವ್ರು. ಭೀಮ ಗದ ಇಟ್ಟೆ ಅಂತ ಆರಾಮ ಮಕ್ಕೊಬಿಡ್ತಾರೆ ಮಾತು ಹಾಳತ್ತೇಳಿ. ಅಂದ್ರೆ ಮುಂದೆ ಶಾಪ ಅಂತಲ್ಲ ಅದೇನಪ್ಪ ಅಂತ ಶಾಪ ತಿರುಗಿ ಮತ್ತೆ ಏನಪ್ಪ ಅಂತ ಅವ್ರಿಗೆ ಮುಂದೆ ಎಷ್ಟೋ ಕಷ್ಟ ಆಯ್ತು. ಅರ್ಗಿನ ಮನೆ ಸುಟ್ಟೋದು ಗೊತ್ತೇನು ಅರ್ಗಿನ ಮನೆ ಸುಟ್ಟೋದು ಗೊತ್ತೇನು ಹಾಂ ಇವ್ರು ಸುಡ್ಲಾಕತ್ತೇಳಿ ವ್ಯವಸ್ಥೆ ಮಾಡಿದ್ರು ಅವರು. ಆದರೆ ಯಾರು ಸುಡಿ ಎಲ್ಲ ಮತ್ತೆ ಇನ್ನೂ ಕತ್ತಿ ಬಾತ ಇರಲಿ. ಹಾಗೆ ಯಾರ ಮುಖಕ್ಕೆ ಮನುಷ್ಯ ಹೋಗಿ ಅವ್ರಿಗೆ ಆಗ್ತದೆ ಮನುಷ್ಯ ಅದು. ಆದರೆ ಮುಂದೆ ಅವ್ರು ಎಲ್ಲಾಯ್ತು ಎಲ್ಲ ವಿದ್ಯುತ್ ಸತ್ತೋದ್ರು ಎಷ್ಟು ಅಕ್ಷೋಣಿ ನಾಶ ಆಯ್ತು. ಹೀಗೆ ಇಲ್ಲೇನ್ರಿ ಭಿಕ್ಷೆ ಹೌದಲ್ರಿ. ಹೀಗೆ ಮಹಾತ್ಮರಿಗೆ ಏನು
ಇರಂಗಿಲ್ಲ. ಆದ್ರೆ ಇಲ್ಲಿ ಏನಪ್ಪ ಅಂತಾರೆ ಒಂದ್ಸಲ ಏನಾಕೈತಂದ್ರೆ ಸಿಂಧೂರಿಗೆ ಮಟ್ಟಿಗೆ ಬರೋಣ ಎಲ್ಲಕ್ಕೆ ನಾವು ಯಾತ್ರೆಯಲ್ಲಿ ಅಲ್ಲಿ ತಗೊಂಡು ಯಾತ್ರೆ ಮಾಡೋಲ್ಲ. ಹಾಂ ಎಲ್ಲರೂ ಮಾಡೋಣ. ಅಪ್ಪ ಅವರು ಈಗ ವಿರಾಜಮಾನರಾಗಿದ್ದಾರೆ ಕಬರಿ ಮಠದಲ್ಲಿ ಬಲುವಣದಲ್ಲಿ. ಅಲ್ಲಿ ಸಂತೋಷವನ್ನು ಮುದವನ್ನು ನೀಡ್ತಕ್ಕಂಥ ಜುಳು ನಾದನ್ನು ಮಾಡ್ತಕ್ಕಂಥ ಆ ಗಂಗಾ ಮಾತೆ ಹರಿತಾ ಇದ್ದಾಳೆ. ಸುಂದರವಾಗಿರ್ತಕ್ಕಂಥ ಅದೊಂದು ವಾತಾವರಣ ಅಲ್ಲಿ ಏನಪ್ಪ ಅಂತಂದ್ರೆ ಹೀಗಿರುವಾಗ ಅನೇಕ ಜನ ಸದ್ಭಕ್ತಿ ಬರ್ತಾರೆ. ಅನೇಕ ಜನ ಬೇರೆ ಬೇರೆ ವಿಚಾರ ಬರ್ತಾರೆ. ಒಬ್ರು ಯಾರು ದುಃಖ ಧುಮಾನ ಇಟ್ಕೊಂಡು ಬರ್ತಾರೆ. ಕೆಲವೊಬ್ಬರು ಶಾಸ್ತ್ರವನ್ನು ಅಧ್ಯಯನ ಮಾಡ್ಕೊಂಡು ಗುರುನಾಥ ಮುಖಾಂತರ ಶಾಸ್ತ್ರ ಕೇಳ್ಕೊಂಡು ಹಿಂಗೆ ಬರ್ತಾರೆ. ಮುಮುಕ್ಷು ಬರ್ತಾರೆ. ಮುಂದೆ ಹೀಗೆ ಬೇರೆ ಬೇರೆ ತಪಸ್ಸಿಗೆ ಬರ್ತಾರೆ. ಮಹಾ ತ್ಯಾಗಿಗಳು ಬರ್ತಾರೆ. ಅದೊಂದು ದಿವ್ಯ ಇಟ್ಕೊಂತ ಏನಪ್ಪ ಅಂತ ನಿರ್ಜನವಾಗಿರ್ತಕ್ಕಂಥ ಆಶ್ರಮ ಅದ. ಆದರೆ ಅಲ್ಲಿ ಏನಪ್ಪ ಅಂತಂದ್ರೆ ಅಷ್ಟೇ ಹೇಗಿತ್ತವ್ರೆ ರಾತ್ರಿ 12 ಗಂಟೆಗೆ ಒಂದು ಅಪ್ಪವರು ಮತ್ತು ಸಾಕಷ್ಟು ಹುನ್ನೂರವ್ರು ಕೆಲವು ಹಿರಿಯರು ಹೇಳ್ತಾರೆ ನಮಗೆ. ಅಲ್ಲೊಂದು ಅದೊಂದು ಪ್ರಾಣಿ ಬರುತ್ತೆ, ಹೆಸರು ಬರೋದು ಯಾಕೆ ರುವಿ ಆ ರಾತ್ರಿ 12 ಗಂಟೆಗೆ ಬರ್ತಿತ್ತು ಪ್ರಾಣಿ. ಅದೊಂದು ಇನ್ನೂ ಕೆಲವೊಂದು ಪ್ರಾಣಿ ಹೆಸರು ಅವು ಎಲ್ಲ ಬರ್ತಿತ್ತು ರಾತ್ರಿ 12 ಗಂಟೆಗೆ ಬರೋ ಎಲ್ಲ ಉಣ್ಣು ಮನೆಗೆ ಬಂತು. ಅವು ಪ್ರಾಣಿಗಳು ಅವಕ್ಕೆಲ್ಲ ಇಂತು ಕಾರಿಕ ಬದಾಮ ಹಾಕವತ್ತ ಅಚ್ಚಿಂದ ಮತ್ತು ಹೋಗಿಬಿಡ್ತಾವೆ. ಆ ರಿವ್ಯೂ ಹೇಗಿತ್ತಾರೆ ಅಪ್ಪ ಅವರು ಇಲ್ಲಿ ಏನಪ್ಪ ಅಂತಂದ್ರೆ ಅದ್ರ ಮ್ಯಾಗ ಕುತ್ಕೊಂಡು ಹೋದ್ರೆ ಏನು 6-7 ತಾಸಿನಾಗ ಶ್ರೀಶೈಲಕ್ಕೆ ಮತ್ತೆ ಹೋಗಿ ಬರ್ತಿರ್ತದೆ. 6-7 ತಾಸಿನಾಗ ಇಲ್ಲೇ ಬರ್ತಿರ್ತದೆ. ಮತ್ತೆ ಅದ್ರ ಮ್ಯಾಗ ಕುಂಡ್ಬೇಕಾದ್ರೆ ಎರಡು ಕಡೆ ಕಲ್ಲು ಬಿಸಿಕಲ್ಲು ಕಟ್ಕೊಂಡು ಹೋಗ್ತದೆ. ಅದ್ರ ಮ್ಯಾಗ ಅಷ್ಟು ಫಾಸ್ಟಾಗಿ ಹೋಗ್ತದೆ ರುವಿ. ಹಾಂ ಆ ರುವಿ ಹೀಗೆ ಅನೇಕ ಪ್ರಾಣಿಗಳು ಬರ್ತಾಯಿದ್ವಿ. ಎಲ್ಲರಿಗೂ ಬೇಕಾಗ್ತಕ್ಕಂಥ ಅಪ್ಪ ಅವ್ರ ಸ್ಥಿತಿ ಏನು ಎಲ್ಲ ಅದಕ್ಕೆ ಚರಾಚರ ಸನ್ಮಿತ್ರ ಅಂತೇಳಿ ಮಾತನ್ನು ಹೇಳ್ತಾರೆ. ಹೀಗಿರುವಾಗ ಏನಪ್ಪ ಅಂತಂದ್ರೆ ಅಲ್ಲಿ ಕೆಲವು ಜನ ಒಂದಿಷ್ಟು ಜನ ದಾಸೋಗ ಸಾಕಷ್ಟು ದಾಸೋಗ ನಡೀತೈತಿ. ಮುಂದೆ ಕೆಲವು ಸದ್ಭಕ್ತರು ಕೊಡ್ಕೊಂಡು ಶರಣರು ಕೊಡ್ಕೊಂಡು ಗುರುಗಳೇ ಅಂಥೇಳಿ ಬಂದು ಕೇಳ್ತಾರೆ. ಏನಾಯಿತು ಕೇಳಿದಾಗ ನಮ್ಮೂರಲ್ಲಿ ಅದರ ಉಬ್ರಾಣಿ ಮತ್ತು ಸಿಂಧೂರು ಬಂತು. ಅವರೆಲ್ಲ ಕೇಳ್ತಾರೆ. ಅಲ್ಲಿ ಉಬ್ರಾಣಿ ಅವರು ಕೆಲವು ಜನ ಬಂದು ಕೇಳ್ತಾರೆ. ಅಪ್ಪ ಅವ್ರೆ ನಮ್ಮದೆಲ್ಲ ಭೂಮಿ ಸೀಮೆ ಇದಾವೆ, ಮಹಾದಾಸರು ನಡೆಸ್ತಾ ಇದ್ರಿ, ಎಷ್ಟೋ ಮಹಾತ್ಮ ಬರ್ತಾರೆ. ಮತ್ತು ನಾವು ಶ್ರಮವಹಿಸಿದ ಬೆವರು ಹರಿಸಿದ ಕೆಲವು ಅನ್ನದ ತುತ್ತುಗಳನ್ನು ತಮ್ಮ ಬಾಲಿ ಬಿದ್ದರೆ ಮಹಾತ್ಮನ ಬಾಲಿ ಬಿದ್ದರೆ ನಾವು ಉದ್ಧಾರಕ್ಕೆ ಅಪ್ಪ ಅವರ ಈ ಜನ್ಮದಲ್ಲಿ ಅಂತೇಳಿ ಅದಕ್ಕೆ ನಮ್ಗೆ ಒಬ್ರು ಯಾರನ್ನ ಸನ್ಯಾಸಿಯನ್ನು ಕಳಿಸ್ಕೊಡ್ರಿ ಭಿಕ್ಷಾನ್ನಕ್ಕೆ ನಾನು ನೀಡ್ತಾ ಇದ್ದೀವಿ ಹೇಳ್ತಾರೆ ಅವರು. ಅಪ್ಪ ಅವರು ಇಲ್ಲ ಮಠದಲ್ಲಿ ಸಾಕಷ್ಟು ಇದೆ, ಯಾಕೆ ನಿಮ್ಮದು ಭಿಕ್ಷಾನ ಬೇಡ, ಇಲ್ಲೇ ಬಂದು ನೀವು ತೃಪ್ತಿ ಮಾಡಿರಿ, ಪ್ರಸಾದ ಮಾಡಿರಿ, ಎಲ್ಲ ಹೋಗ್ರಿ, ನಮಗೇನು ಬರ್ತಿಲ್ಲ. ಇಲ್ಲ ಅಪ್ಪ ಅವ್ರ ನಮ್ಮದು ಸಲ್ಬೇಕಾಯ್ತಿಲ್ಲ, ನಮ್ಮದು ಸಲ್ಲಿರುತ್ತೆ ನಾವು ಒಂದು ಭಕ್ತಿನ ಬಂದೀವಿ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಅಪ್ಪ ಅವರು ಬಸವಣ್ಣಪ್ಪ ಅಂತ ಅವ್ರು ಕಳಿಸ್ತಾರೆ. ಕಳಿಸಿ ಏನಪ್ಪ ದಿನಾಲೂ ಎಷ್ಟೋ ವರ್ಷಗಟ್ಟಲೆ ಭಿಕ್ಷಾನ ನಡೀತಿ. ಸಿಂಧೂರಿ ಅವ್ರು ಕಳಿಸ್ತಾರೆ, ಇಲ್ಲಿ ಉಮ್ರಾನಿ ಅವ್ರು ಕಳಿಸ್ತಾರೆ. ಮುಂದೆ ಭಿಕ್ಷಾನ ತರ್ತಾ ಇರ್ತಾರೆ. ಮುಂದೆ ಮಠದಲ್ಲಿ ಪ್ರಸಾದ ಸಾಕಾಗಿರ್ತಿ. ಹಿಂಗೆ ಎಷ್ಟೋ ಜನ ಪ್ರಸಾದವನ್ನು ತೃಪ್ತಿ ಪಡಿತಿರ್ತಾರೆ. ಮಹಾತ್ಮರು ಶರಣರು ಸಂತರು ಎಲ್ಲ ಬರ್ತಾರೆ. ಹೀಗಿರುವಾಗ ಇದನ್ನು ಆಗದಿರ್ತಕ್ಕಂಥ ಮಸ್ತರ್ಗಳಂತ ಒಬ್ಬ ಲಿಂಗನ ಸಾವ್ಕಾರ್ತಿ, ಒಬ್ಬ ಯಾರೀ ಲಿಂಗನ ಸಾವ್ಕಾರ ಅದ ಅಜ್ಜನಿಗೆ ಅವರು ಇದು ನೋಡೋಕ್ಕಾಗಲ್ಲ. ಅವನು ಸಾವ್ಕಾರ ಅವಾಗ ಕೈಲಿ ಕೊಡವಲ್ಲ, ಏನ್ರಿ ನಡೆಯುದ ನೋಡೋಕ್ಕಾಗಲ್ಲ ಇಂಥ ಮನುಷ್ಯ. ಮುಂದೆ ನೋಡ್ತಾನೆ ಆ ಸನ್ಯಾಸ ಗೊತ್ತು, ನಮ್ಮೂರಾಗ ನೀವು ಭಿಕ್ಷೆ ಮಾಡಂಗಿಲ್ಲ, ನೀಡಂಗಿಲ್ಲ, ಯಾರು ನೀಡಂಗಿಲ್ಲ. ಸಾವ್ಕಾರ ಮಾತ್ರ ಕೇಳ್ಬೇಕಲ್ಲ. ಇಲ್ಲ ಸಾವ್ಕಾರ ಹಂಗೆ ಮಾಡಬೇಡ್ರಿ, ಅಲ್ಲಿ ದಾಸೋಹ ನೀತಿ ದಾಸೋಹ ಐತೆ ಅಪ್ಪವ್ರದ, ಅವ್ರು ನಡೆದ ತೆಂಗಿನ ದಾಸೋಹ ನಮ್ಮಿಂದ ನಡೆಯಂಗಿಲ್ಲ. ಅವ್ರು ಮಹಾ ಯತೀಶ್ವರ ಇದ್ದಾರೆ, ಶಿವನ ಅವತಾರವೇ ಐತೆ, ಎರಡು ಮಾತಿಲ್ಲ. 10 ಮಂದಿ ಮಾಡ್ರಿ ಅಂತ ನೋಡು, 1000 ಮಂದಿ ಪ್ರಸಾದಕ್ಕೆ ಹಾಕುವಂಗೆ ಅವ್ರದ್ದು ಇದತ್ತಿ ಅದ ವ್ಯಯ ಆಗೋದಿಲ್ಲ. ಯಾವತ್ತು ಪ್ರಸಾದ ಇರುತ್ತೆ. ಅದರಲ್ಲಿ ನಮ್ಮದು ಸ್ವಲ್ಪ ಕೂಡಲಿ ನಮ್ಮೂರ್ದು ಅಂತೇಳಿ ನಾವು ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ನಡೆಸಿವಿ. ಈಗಾಗಲೇ ಎಷ್ಟೋ ವರ್ಷ ಗತಿಸಿ ಯಾವ ನೀವು ಬೇಡ ಬೇಡ್ರಿ ಅಂತ ಹೇಳ್ತಾರೆ. ಹೇಗಿಲ್ಲ ನೀಡಂಗಿಲ್ಲ, ಜೋಳಿ ಖಾಲಿ ಹೊಲಿತಾರ. ಅವ್ರು ಯಾರ್ರೀ ಸಾವ್ಕಾರ. ಯಾವ ಸಾವ್ಕಾರ ಇವ? ಗುಡದ ಸಾವ್ಕಾರಲ್ಲಿ ಅವು ದುರ್ಗುಣ ಸಾವ್ಕಾರ. ಯಾರ್ರೀ ದುರ್ಗುಣ ಸಾವ್ಕಾರ. ಹೌದ್ರ ಮತ್ತು ಹಣದ ಸಾವ್ಕಾರ ಓದ್ಕರೆ ಏನು ಮಾಡೋದು. ಅದಕ್ಕೆ ಆ ಮಹಾತ್ಮರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಮೊದಲೇ ಬೇಡ ಅಂತಾರಪ್ಪ ಅವ್ರು, ಕೇಳೋದಿಲ್ಲ. ಆದರೂ ಏನಪ್ಪ ಅಂತಂದ್ರೆ ನೀನು ಹೋಗಿ ಹೇಳೋದು ಜೋಳಿಗೆ ಆ ಮಂದಿ ನೀಡಾಕೂ ಅವ್ನು ಮೀರಿ ನೀಡ್ಲಾಕ ಮಾಡೋಕೆ ಆಗವಲ್ದು. ಹಂಗೆ ಕಟ್ಟಾದ್ರೆ ಹಾಕೈತಾನ ನಾವು.
ಯಾರ್ರೀ? ಸಾಹುಕಾರ. ಮುಂದೆ ಇಲ್ಲಿ ಮಹಾತ್ಮರಿಗೆ ಏನು ಬೇಕಾಯ್ತಂದ್ರೆ ಬೇಕಾದ್ರು. ಆದರೆ ಏನಪ್ಪ ಅಂತ ಅವ್ರು ಹೆಂಗಿರ್ತಾರೆ ಮಹಾತ್ಮರು ಜಗತ್ತಿನ ಗೊಡಿಮೆ ಇಲ್ಲದೆ ಸಹಜವಾಗಿರ್ತಾರೆ. ಏನಪ್ಪ ಅಂತ ಅದರಲ್ಲಿ ಮತ್ತು ಇಲ್ಲಿ ಸಾಕಷ್ಟು ಪ್ರಸಾದ ನಡೆದೈತೆ ಸಹಿತ ಅವ್ರು ಪ್ರಸಾದ ಮಾಡ್ತಾರೆ, ಅಪ್ಪವ್ರು ಇಲ್ಲ. ನಾವು ಇದೇ ಹೇಳಿದ್ರಲ್ಲ, ತ್ರಿದಳ ನೀರಿನಿಂದ ನೀರನ್ನು ಲಿಂಗಕ್ಕೆ ಅರ್ಪಣೆ ಮಾಡಿ ಅದನ್ನು ಸೇವಿಸ್ತಕ್ಕಂಥ ಅವರು ಅಷ್ಟೇ. ಕೆಲವೊಂದು ಕಡೆ ಯಾವ ಶೇಡಿ ಮಣ್ಣನ್ನು ಉಂಡಿ ಮಾಡಿ ತಿನ್ನತಕ್ಕಂಥ ಅವರು ಶೇಡಿ ಮಣ್ಣು ಅರಳಕ್ಕೆ ಮಾಡಿ ಅದನ್ನೇ ಹಾಲಂತ ಸೇವಿಸ್ತಕ್ಕಂಥ ಅವರು ಒಂದು ಉತ್ತತ್ತಿ ಫಲ ಒಂದು ಫಲವನ್ನು ಉತ್ತತ್ತಿ ಫಲವನ್ನು ಸ್ವೀಕಾರ ಮಾಡಿ 21 ದಿವಸ ಅಥವಾ 3 ತಿಂಗಳಲ್ಲಿ ತಪಸ್ ಮಾಡ್ತಕ್ಕಂಥ ಅವರು ಮುಂದೆ ಇಲ್ಲಿ ರಾಮತೀರ್ಥ ಗೊತ್ತಾ? ರಾಮತೀರ್ಥ ತನಕ ಅಲ್ಲಿ ಅಲಗಾಮತ್ಲಿ ಒಂದು ರಾಮ ಮಂದಿರ ಅಲಗಾಮತ್ಲಿ ದೊಡ್ಡ ನಮ್ಗೆ ದೊಡ್ಡತದ, ನಮ್ಗಿಂತ ಅಲಗ ದೊಡ್ಡತದ. ಏನು ಅಲ್ಲಿ ಏನಪ್ಪ ಅಂತ ಅದ್ರ ಮ್ಯಾಗ ಹಿಂಗೆ ಪಾದ ಹಿಂಗೆ ತಳಕ ಹಾಕೊಂಡು ಏನಪ್ಪ ಅಂತಂದ್ರೆ ಅಲ್ಲಿ 4-5 ದಿವಸಗಳಲ್ಲಿ ಪ್ರಸಾದ ಏನಪ್ಪ ಅಂತ ಅಲ್ಲಿ ವರ್ಷ ಅಪ್ಪವ್ರು ಬೀಳಲ್ದ ಕೆಳಗೆ ಶರಣರು ಮಂದಿ ಬೀಳ್ತಾ ತಗೊಂಡು ಸುತ್ತೆಲ್ಲ ಗುಡಾರ ಹಿಂಗೆ ದೊಡ್ಡ ಕೌದಿದ್ದು ಎಲ್ಲ ಹಿಂಗೆಲ್ಲ ಹಿಡ್ತಿರುತ್ತೆ, ಅವೆಲ್ಲ ಹಿಡ್ತಿತ್ತು ಮಂದಿಲ್ಲ. ಅದು ಬೀಳಲ್ಲತ್ತು ಮಾತ್ರ ತಮ್ಮ ಒಂದು ಸಂಕಲ್ಪ ಅಂತ ಎಷ್ಟು ದಿವಸ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ತಾರ ತಪಸ್ಸು. ಹಿಂಗೆ ವಾರಗಟ್ಟಲೆ ಅಲ್ಲಿ ಇರ್ತಿರುತ್ತೆ, ಒಂದು ಸ್ವಲ್ಪ ಬಿಸಲ್ದು ಮುಂದೆ ಆಮೇಲೆ ತಂದು ಕೆಳಗೆ ಸಹಜ ಮಾತು ಕೆಳಗೆ ಮಾತು ಮಾಡ್ಕೋಬೇಕು ಬರ್ತಿರತ್ತಪ್ಪ ಅವ್ರು. ಏನು ಬೇಕೈತೆ ಹೇಳಿ ಅವ್ರಿಗೆ? ನಮ್ಮ ಉದ್ಧಾರಗೋಸ್ಕರವೇ ಮಾಡ್ಬೋದು, ಏನು ಮಾಡಿಸಿತ್ತು ಹೌದಲ್ಲ? ಹೀಗಿರುವಾಗ ಏನಪ್ಪ ಅಂತಂದ್ರೆ ಅದಕ್ಕೆ ಅಕ್ಕಮದೇವಿ ಅಂತ ಒಂದು ವಚನ ಹೇಳ್ತಾರೆ. ಅಕ್ಕಮದೇವಿ ಕೂಡ ಅವರು ರಾಜಮಂತವ್ರು ಏನು ಮಾಡೋರು ಹೌದಲ್ಲ? ಯಾವ ಕೌಶಿಕನ ಹೌದಲ್ರಿ ಪತ್ನಿ ಹೌದಲ್ರಿ? ಅವರು ಏನಪ್ಪ ಅಂತಂದ್ರೆ ಈ ಅವರಿಗೆ ವೈರಾಗ್ಯ ಉಂಟಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ಹೊರಗೆ ಬರ್ತಾರೆ, ಅರಣ್ಯ ಬರ್ತಾರೆ. ಮಲ್ಲಿಕಾರ್ಜುನ ನನ್ನ ಗಂಡ ಅಂತೇಳಿ ಬರ್ತಾರೆ, ಮಲ್ಲಿಕಾರ್ಜುನ ನನ್ನ ಸರ್ವಸ್ವ ಅಂತೇಳಿ ಬರ್ತಾರೆ, ಮಲ್ಲಿಕಾರ್ಜುನ ನನ್ನ ಸಾಮ್ರಾಟ ಅಂತ ಬರ್ತಾರೆ. ಹೀಗಿರುವಾಗ ಆ ತಾಯಿ ಏನು ಹೇಳ್ತಾಂದ್ರೆ ಹೆಂಗೈತೆ ಅವ್ರ ವಚನ ಅಂದ್ರೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ. ಏನ್ರಿ? ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ. ಮನೆಗೆ ಹೋಗಿ ಅವ್ರು ಇನ್ನೂ ಉದ್ದೇಶ ಬೇರೆ ಮತ್ತೆ ಅದು ಒಂದು ರೊಟ್ಟಿಯನ್ನು ಕೊಡಲಿ ಅಂತೇಳಿ ಇಟ್ಟಿಲ್ಲ ಅವ್ರು. ಅಂದ್ರೆ ಹೆಂಗಿಟ್ಟಾರ ಮುಂದೆ ಹೋಗಿ ಪದಗಳು ನೋಡ್ರಿ. ಮನೆ ಏನಪ್ಪ ಅಂದ್ರೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಅಂದ್ರೆ ಅವ್ರು ನೀಡ್ತಾರೆ, ಅವ್ರು ನೀಡಂಗಿಲ್ಲ ಹೌದಲ್ಲ? ಆದರೆ ಅವ್ರು ನೀಡಾಕೆ ಬಂದ್ರೆ ಏನಪ್ಪ ಅಂತಂದ್ರೆ ಹಾಂ ನೀಡಾಕ ಅವರು ಬರಬಾರ್ದು. ಹೆಂಗೆ ಬರ್ತಾರಂದ್ರೆ ಬೇಡಿದೊಡೆ ಮಾಡಯ್ಯ, ಬೇಡಿದೊಡೆ ಈ ಕದಂತೆ ಮಾಡಯ್ಯ. ನಾ ಬೇಡ್ತಾ ಇದ್ದೀನಿ ಅವ್ರು ಕೊಡೋದಂಗೆ ಮಾಡಯ್ಯ, ಅವ್ರಿಗೆ ಭಾವನೆ ಕೊಡಯ್ಯ. ಅಕ್ಕ ಮಂದಿ ಬಿಡ್ಕೊತಾಳ್ರಿ ಏನ್ರಿ? ಮನೆ ತಪ್ಪದೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಅಂತ ಬೇಡ್ಕೊಂಡಾರ. ನಾ ಬೇಡಕ್ಕೆ ಹೋದ ಅವ್ರು ನೀಡಬಾರ್ದು ಅನ್ನೋ ಬುದ್ಧಿನಿ ಕೊಡು, ಆ ದೇವ್ರಿಗೆ ಬಿಡ್ಕೊತಾಳೆ. ಹಂಗಾಗಿ ಬೇಕಾದ ಬೇಡತ್ತಿಲ್ರಿ. ಆಮೇಲೆ ಇಕ್ಕಿದೊಡೆ ನೆಲಕ್ಕೆ ರೋಚಿನಲ್ಲಿ ಬೀಳುವಂತೆ ಮಾಡಯ್ಯ. ಇಕ್ಕಿದರೆ ನೀಡಿದರೆ ಆ ತಾಯಿಗಳು ಬಂದು ನೀಡಿದರೆ ಹಸಿವಾಗಿದೆ ಆಗೋಷ್ಟು ಬೀಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ನೀಡಾಕೆ ಬಂದ್ರೆ ಎಲ್ಲಿ ಬಿಡೋದು ಅದು ಕೈಯಾಗಿ ನೀಡಬಾರ್ದು. ನೀಡಾಕೆ ಬರುವಷ್ಟರಲ್ಲಿ ಕೆಳಗೆ ಕೆಸರಲ್ಲಿ ಬೀಳುವಂತೆ ಮಾಡಯ್ಯ. ಹಾಗಾಗಿ ಬೇಕಾತಾನ ಅವ್ರಿಗೆ ಹೌದಲ್ಲ? ಆಮೇಲೆ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನಾನು ಎತ್ತಿಕೊಂಬುವ ಮುನ್ನ ನನಗಂತೂ ಶಿವೆಯಿಂದ ವೃತ್ತಿ ಹೊರಗೆ ಏನೋ ಅಕಸ್ಮಾತ್ ಬೇಕು ಅಂತ ವೃತ್ತಿ ಬಂದ್ರೆ ಅಕಸ್ಮಾತ್ ಕೈ ಹಾಕಿದ್ರೆ ಏನು ನಾನು ಎತ್ತಿಕೊಂಬುವ ಮುನ್ನ ಶುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ನಾಯಿ ಎತ್ಕೊಂಡು ಹೋಗುವಂತೆ ಮಾಡಯ್ಯ. ನಾಯಿ ಎತ್ಕೊಂಡು ಹೋಗ್ಬೇಕಂದ್ರೆ ಹಾಗೆ ಮಾಡಯ್ಯ. ಯಾರು ಕೇಳ್ತಾರೆ? ಚಲಮಲ್ಲಿಕದೇವ್ರು ಕೇಳ್ತಾರೆ. ಅವ್ರು ಮುಂದೆ ನಾನು ಎತ್ತಿಕೊಂಬಂತೆ ಮಾಡಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡಿ. ಅದಂತೆ ನಮ್ಮ ಅಪ್ಪವ್ರು ಕೂಡ ಮಾತು ಇದೇ ಹೇಳಿಲ್ಲ, ಶೇಡಿ ಮಣ್ಣಿನ ಹಾರ ಮಾಡ್ಕೊಂಡು ಉಂಡವರು ಲೋಕದ ಅನ್ಬೇಕಾಯ್ತ. ಹೀಗೆ ಅದನ್ನು ಹಾಲ ಹೀಗೆ ಗಿಡ ತಪ್ಪಲನ್ನು ಎಷ್ಟೋ ಅಲ್ಲ ಮುಂದೆ ವಿಷಯ ಬರ್ತಾವ ನೀವರ ಹಂಗೆ ತಪಸ್ಸು ಮಾಡ್ತಕ್ಕಂಥ ಅವರು ಇಲ್ಲಿ ಏನಪ್ಪ ಅಂತಂದ್ರೆ ಹಾಗೆ ಯಾರೂ ಅಪ್ಪವರು ಇದ್ದಾರೆ ಅಲ್ಲಿ. ಅವು ಜೋಳಿಗೆಯನ್ನು ಜೋಳಿಗೆ ನಮ್ಮೂರಿಂದ ಖಾಲಿ ಹೋಗಲಿ ಯಾರು ನೀಡಂಗಿಲ್ಲ ಅಂತ ಹೇಳ್ತಾರೆ. ಮಠಕ್ಕೆ ಜೋಳಿಗೆ ಖಾಲಿ ಬರ್ತಾಯಿದೆ, ಆಶ್ರಮಕ್ಕೆ ಭಿಕ್ಷಾನ ಮೋಕ್ಷಾನು ಸಾಧನೆ ಅಂತ ಬರ್ತಾಯಿದೆ. ಆದರೆ ಏನಪ್ಪ ಅಂತಂದ್ರೆ ಇಲ್ಲಿ ಹಾಗಿಲ್ಲಿ ಮುಂದೆ ಅವರು ಚಿಂತನೆ ಮಾಡ್ತಾ ಬರ್ತಾರೆ, ಸ್ವಲ್ಪ ದುಃಖ ಮಾಡ್ತಾ ಬರ್ತಾರೆ. ಜೋಳಿ ಖಾಲಿ ಹೋಗ್ಬಾರ್ದು, ಅದು ನೇಮ ಅಂದ್ರೆ. ಹೀಗೆ ದುಃಖ ಮಾಡ್ತಾ ಬರ್ತಾರೆ. ಬಂದು ಸ್ವಲ್ಪ ಅವರು ಆರಾಮವಾಗಿ ಮಂಚದ ಹೊರಗೆ ಕೂತಿರ್ತಾರೆ.
ಏನಾಯ್ತಯ್ಯ ಬಸವೇಶ ಯತೀಶ್ವರ ಅಂತ ಹೇಳ್ತಾರೆ. ಮತ್ತು ದುಃಖ ಮಾಡ್ತಾರೆ. ಏನಾಯ್ತು ದುಃಖ ಕಾರಣ ಅಂತ ಹೇಳ್ತಾರೆ. ಜೋಳಿ ಖಾಲಿ ಜೋಳಿಗೆ ಮಂಡ್ಯ ಅಂತ ಹೇಳ್ತಾರೆ. ಆಯ್ತು ಅದಕ್ಕೆ ದುಃಖ ಮಾಡ್ತಾ ಇದ್ದಿ ಮತ್ತೆ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಲಿಂಗನ ಸೌಕರ್ತಿದ್ದಾರೆ ಅಜ್ಜನಿಗೆ. ಹೌದು ಇದ್ದಾರೆ. ಅವ್ರ ಅಪ್ಪವ್ರ ಈ ಜೋಳಿ ಖಾಲಿ ಹೋಗ್ಲಿ, ಆ ಮಠಕ್ಕೆ ಹೋಗಲಿ, ಆ ಸನ್ಯಾಸಿಗೆ ಅನ್ನ ನೀಡಬೇಡ್ರಿ, ಹೀಗೆಲ್ಲ ನಿಂದೆ ಮಾಡ್ಕೊಳ್ತಾರೆ ಅಪ್ಪವ್ರ. ಆ ನಿಂದನೆ ಕೇಳಿ ನನ್ನ ಕಿವಿಗಳು ಅವೆಲ್ಲ ನೋವಾಗ್ಯಾವ, ಮನಸ್ಸು ನೋವಾಗಿತ್ತು ಅಪ್ಪವ್ರ. ಹೀಗೆ ಅವು ಈ ಭೂಮಿ ಖಾಲಿ ಮಾಡ್ತಾ ಹೋಗ್ತಾನೆ ಅಂತಾರಪ್ಪ ಅವ್ರು. ಏನ್ರಿ ಈ ಜೋಳಿ ಖಾಲಿ ಮಾಡ್ತಾನೆ, ಈ ಭೂತಾಯಿ ಇವನು ಖಾಲಿ ಮಾಡ್ತಾ ಹೋಗೋದಂತಾರೆ. ಆಯ್ತು 3 ದಿವಸ ಅವ್ನು ಸತ್ತೋಗ್ಬಿಡ್ತಾನ. ಯಾರ್ರಿ 3 ದಿವಸ ಸತ್ತೋಗ್ಬಿಡ್ತಾನ, ಉಳಿಯಂಗಿಲ್ಲ. ಹೀಗೆ ಮಹಾತ್ಮರಿಗೆ ಬೇಕು ಬೇಡು ಅನ್ನೋಂಥದ್ದು ಇರೋಂಗಿಲ್ಲ. ಆದರೆ ಪತ್ತರ ಇಲ್ಲಿ ತಮ್ಮ ಉದ್ಧಾರಕ್ಕಾಗಿ ಮಾಡಲ್ಪಟ್ಟಂಥ ಒಂದು ಅದು ಇಲ್ಲ. ಮಾಲ ಕೇಳ್ಕೊಳ್ತಾರೆ. ಹಿಂಗೆ ಎಲ್ಲೋ ಊರದಲ್ಲಿ ಹಂಗೆ ಇರ್ತಾರೆ, ಕೆಲವೊಂದು ಇರ್ತಾರೆ, ಹೌದಲ್ಲ ಇರ್ತಾರೆ. ಆದರೆ ಅವ್ರಿಗೇನು ರೀ ಧರ್ಮದ ಏನು ಗೊತ್ತಿರಲ್ಲ. ಯಾವ ದುರ್ಯೋಧನಿಗೆ ಅವನಿಗೆ ದಾನ ಮಾಡಿದವಲ್ಲ ಅವನು ಯಾರು. ಯಾಕಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಹೆಂಗೆ ಸಂಬಂಧ ಗೊತ್ತಿರ ಅವ್ರಿಗೆ. ಮತ್ತು ಅವ್ನ ತಂಗಿನ ಅವ್ರು ತಮ್ಮ ಕೊಡ್ತಾರೆ, ಮತ್ತು ಹಿಂಗೂ ಸಂಬಂಧ. ಆದರೂ ಧರ್ಮ ಎತ್ತಿರ್ತಾರೆ ಅವರು. ಈ ಸಂಬಂಧ ಇಲ್ಲ, ಹೊರಗೆ ಲೌಕಿಕ ಸಂಬಂಧ ಇಲ್ಲ. ಯಾರು ರೀ ಕೃಷ್ಣ ಪರಮಾತ್ಮ ಅವ್ರು ತಮ್ಗೆ ದುರ್ಯೋಧನ ತಮ್ಗೆ ಯಾರಿಗೋ ಒಬ್ರಿಗೆ ತಮ್ಮ ತಂಗಿ ಕೊಡ್ತಾನೆ ಅವನು ಕೃಷ್ಣ ಪರಮಾತ್ಮ. ಹಿಂಗೂ ಸಂಬಂಧಕ್ಕರೆ ಆದ್ರೆ ಅದು ಹಿಡಿಯಲ್ಲ, ಧರ್ಮವನ್ನು ಎತ್ತಿರ್ತಾರೆ. ಹೇ ದುರ್ಯೋಧನ ಹಾಗೆ ಮಾಡಬಾರ್ದು, ಧರ್ಮವಂತನಾಗಿರು, ನೀ ಧರ್ಮದಿಂದ ನಡೆ ಹೇಳಿದಾಗ ಅವ ಹೇಳ್ತಾನೆ. ಹೆಂಗೆ ಗೊತ್ತಾನ ಕೃಷ್ಣ ಗೊಲ್ಲ ಅವ ರಾಜ ಮತಾಯ್ತು ಅವಿಗೆ ಏನಂತಾನ, ಧರ್ಮಂ ಜಾನಮಿ ನಚಮೆ ನ ಪೌರ್ತತೆ. ನಿನ್ನ 10 ಪಟ್ಟು ಧರ್ಮ ಓದತ್ತೆ ನನಗೆ. ಏನ್ರಿ ನಿನ್ನ 10 ಪಟ್ಟು ಧರ್ಮ ಓದ್ ಕರೆ ನನಗೆ ಆಚರಣೆ ಬರೋಲ್ತ ಹೇಳ್ತಾವ. ಯಾರೀ ಆಚರಣೆ ಮಾಡೋಕ್ಕಾಗಲ್ತ. ಅದೊಂದು ಇದು ಪುಣ್ಯದ ಬರ್ತೀನ. ಧರ್ಮಂ ಜಾನಾಮಿ ಏನ್ರಿ ಧರ್ಮಂ ಜಾನಾಮಿ ಅಹಂ ಧರ್ಮಂ ಜಾನಾಮಿ ನಚಮೆ ನ ಪೌರ್ತತೆ. ಅದ್ರೊಳಗೆ ಪೌರ್ತಿ ಆಗ್ದಂಗೆ ಆಗ್ತಾ ಇಲ್ಲ. ಹೀಗೆ ಇರ್ತಕ್ಕಂಥ ಯಾವ ಅಂಧಕ ಇರ್ತಕ್ಕಂಥ ಧರ್ಮಾಂತರ ಇರ್ತಕ್ಕಂಥ ಈ ದುರ್ಯೋಧನ ಯಾವ ಸೂಜೆ ಮೊನೆಗೆ ಹತ್ತುವಷ್ಟು ಮಣ್ಣನ್ನು ಕೊಡಲಿಲ್ಲ. ಮುಂದೆ ಏನಪ್ಪ ಅಂತಂದ್ರೆ ಬೇಕಾದ್ರೆ ಯುದ್ಧ ಮಾಡ್ತೀವಲ್ಲ ಅಂತ ಹೇಳ್ತಾರೆ. ಮುಂದೆ ಯುದ್ಧ ಆಕೈತಿ, ಎಲ್ಲ ಆಕೈತಿ. ಯಾಕಂದ್ರೆ ಧರ್ಮದಿಂದ ಇರಂಗಿಲ್ಲ. ಯಾಕಂದ್ರೆ ಮುಂದೆ ಯುದ್ಧ ಆಕೈತಿ. ಯುದ್ಧದಾಗ ಎಲ್ಲರೂ ಸಾಯ್ತಾ ಬರ್ತಾರೆ. ಮುಂದೆ 18 ದಿವಸ ಯುದ್ಧ ಆಕೈತಿ. ಯುದ್ಧ ಆದಾಗ ಏನಪ್ಪ ಅಂತ ಕೊನೆಗೆ ಅವನು ಸರಿ ಬರುತ್ತೆ. ಸರದಿ ಬಂದಾಗ ಏನಪ್ಪ ಅಂತಂದ್ರೆ ನಾಳೆ ಬೆಳಿಗ್ಗೆ ಏನಪ್ಪ ಅಂತಂದ್ರೆ ಇಬ್ಬರಿಗೆ ಯುದ್ಧ ಆಗ್ಬೇಕಾಗಿತ್ತು. ಅವಾಗ ಏನಪ್ಪ ಅಂತಂದ್ರೆ ಇನ್ನೂ ಹಿಂದೆ ಕತೆ ಭಾಳ ಎಲ್ಲ ಕೇಳಿದ್ರಿ. ಮುಂದೆ ಅವಾಗ ಏನಪ್ಪ ಅಂತಂದ್ರೆ ಆ ದುರ್ಯೋಧನ ಒಬ್ಬರ ಓದ್ತಂಕ್ರೆ ಆದರೂ ಅವಾಗ ಏನಪ್ಪ ಅಂತಂದ್ರೆ ಬುದ್ಧಿ ಬರಲ್ಲ ಅವಾಗ. ಮುಂದೆ ಮನುಷ್ಯ ಏನಪ್ಪ ಯುದ್ಧ ಚಲೋ ಆಕೈತಿ. ಆಗ ಎಲ್ಲಿಯೂ ಉಳಿದ್ರಾಗಿಲ್ಲ. ಅವನು ಎಲ್ಲರೂ ವಜ್ರಕಾಯಿ ಆಗಿರುತ್ತೆ ತಮ್ಮ ತಾಯಿಯ ಅನುಗ್ರಹದಿಂದ. ಮುಂದೆ ಕೃಷ್ಣ ಪರಮಾತ್ಮ ಸ್ವನ್ಯ ಮಾಡ್ತಾರೆ. ತೊಡೆಯನ್ನು ಸದ್ದು ಬಿಡ್ತಾರಲ್ಲ, ಹಂಗೆ ತೊಡೆಯನ್ನು ಚಪ್ಪರ್ತಾರೆ. ಅಲ್ಲಿ ಸ್ವಲ್ಪ ಜಾಗ ಮಾತು ಓದಿರುತ್ತೆ. ಅದು ವಜ್ರಕಾಯಿ ಆಗಿರೋಲ್ಲ. ಅಲ್ಲಿ ಭೀಮ ಏನಪ್ಪ ಅಂತಂದ್ರೆ ಭೀಮನಿಗಿಂತ ಎಷ್ಟೋ 1000 ಪಟ್ಟು ಶಕ್ತಿ ಇರ್ತವಂದು. ಯಾರ್ದು? ದುರ್ಯೋಧನಂದು. ಹೀಗಾಗಿ ಅವನು ನೇರು ಅಲ್ಲಿ ಬಡ್ದು ಸಾಯ್ಸಕ್ಕಾಗಿಲ್ಲ ಅವ್ನಿಗೆ. ಏನ್ರಿ ಕೃಷ್ಣ ಪರಮಾತ್ಮ ಸ್ವನ್ಯ ಮಾಡ್ತಾರೆ. ಆ ಪ್ರಕಾರ ಅಂತ ನೋಡು ಆ ಜಾಗಕ್ಕೆ ಬಿಡ್ತಾನೆ. ಬಡ್ದಾಗ ಏನಪ್ಪ ಅಂದ್ರೆ ಅಲ್ಲೇ ಅಯ್ಯೋ ಅಂತೇಳಿ ಅಲ್ಲಿ ತೊಡಿ ಒಡೆದ ಏನಪ್ಪ ಸತ್ತು ಹೋಗಿಬಿಡ್ತಾನೆ. ಹೇಳಕ್ಕೆ ತಾತ್ಪರ್ಯ ಏನಪ್ಪ ಅಂತಂದ್ರೆ ಮುಂದೆ ಎಲ್ಲ ಶಾಂತ ಆಕೈತಿ. ಅಲ್ಲಿ ಏನಪ್ಪ ಅಂತ ಅಕ್ರಂದನ ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲೇ ಸ್ಮಶಾನ ಆಗಿಬಿಡುತ್ತೆ. ಎಲ್ಲ ಕಡೆ ಶವ ಬಿದ್ದಿರ್ತಾವೆ. ಯಾರು ದಿಕ್ಕು ದೇವ ಆಗಿಬಿಡುತ್ತೆ. 18 ಅಕ್ಷರ ಸೈನ್ರಿ. ಹೀಗಿರುವಾಗ ಅಲ್ಲಿ ಏನಪ್ಪ ಒಂದು ನರಿ ಬರುತ್ತೆ ರಾತ್ರಿ. ನರಿಗೆ ಅನ್ರಿ ಅದು ಮಾಂಸಾಹಾರಿ ನರಿನು. ಏನು ನರಿ ಬರುತ್ತೆ. ಭಾಳಷ್ಟು ಎಲ್ಲರೂ ಇದು ಮಾಡಲ್ಲ, ಶವ ಬಿದ್ದವು. ನನಗೇನು ಹಬ್ಬದ ಅವತರಣತೆ ಅದು ಬರ್ತದೆ. ಯಾವುದು ರೀ? ನರಿ ಬರುತ್ತೆ. ಅದ್ರೊಳಗೆ ನೋಡಿದಾಗ ಏನಪ್ಪ ಅಂತಂದ್ರೆ ದಪ್ಪನೆ ದೇಹ, ಉದ್ದ ಕಾಲುಗಳು, ದೊಡ್ಡದೈತೆ ತಲೆ, ದೊಡ್ಡದೈತೆ ಹೊಟ್ಟೆ, ಅಕ್ಕ ಬಿದ್ದಿರ್ತಕ್ಕಂಥ ಯಾರೇ ದುರ್ಯೋಧನ. ಸಣ್ಣ ಬೇಡ ಅದಕ್ಕೂ. ನಾವು ಸಣ್ಣ ಉಂಡಿತಿದ್ದೇವೆ ನಾವು. ದೊಡ್ಡ ಉಂಟು ಬುದ್ಧಿ ಉಂಡಿ, ಹೌದಲ್ಲ? ಹಂಗೆ ದೊಡ್ಡ ಬುದ್ಧಿ ಉಂಡಿರ್ತದ. ಯಾವುದೇ ದುರ್ಯೋಧನ ಚಂದ ದೇಹ. ಮುಂದೆ ಬಾಯಿ ಹಾಕ್ಬೇಕಾಗಿತ್ತು. ಕೈ ಬಾಯಿ ಹಾಕ್ತು. ಬಾಯಿ ಹಾಕಿದಾಗ ನರಿಗೆ ಪರಮಾತ್ಮ ಬುದ್ಧಿ ಕೊಟ್ಟ. ಇವನ ಕೈಯಿಂದ ಯಾವತ್ತು ಪಾಪ ಕಾರ್ಯ ಆಗ್ಯಾವು. ಇವನು ಕೈ ತಿನ್ನೋದು ಬೇಡ ಅನಿಸ್ತು. ಮುಂದೆ ಪಾದಕ್ಕೆ ಬಾಯಿ ಹಾಕ್ತು.
ಅಲ್ಲಿ ಬುದ್ಧಿ ಬರ್ತಾವ, ಅಲ್ಲಿ ಬುದ್ಧಿ ಕೊಡ ಪರಮಾತ್ಮ. ಈ ಪಾದ ಯಾತ್ರೆ ಹೋಗಿಲ್ಲ, ಇದು ಮಾಡಲ್ಲ, ಏನಪ್ಪ ಅಂತಾರೆ ಅಧರ್ಮ ಕಾರ್ಯಕ್ರಮ ಇವ್ನ ಕಾಲು ಹೋಗ್ಯಾವ, ಪಾದ ಹೋಗ್ಯಾವು, ಇದು ನಿತ್ಯಂದ ಏನು ಮಾಡ್ತೈತೆ, ಅಲ್ಲಿ ಪರಮಾತ್ಮ ಬುದ್ಧಿ ಕೊಟ್ಟ, ಅದನ್ನು ಬೇಡ ಅನಿಸ್ತು. ಮುಂದೆ ಹೊಟ್ಟಿಗೆ ಬಾಯ್ತು, ಇವಪ್ಪ ಅಧರ್ಮದಿಂದ ಗಳಿಸಲ್ಪಟ್ಟ ಅನ್ನ ತಿಂದು ಹೊಟ್ಟಿದು, ಇಂಥ ಕೊಬ್ಬಿನ ದೇಹ ಹೊಟ್ಟೆ ಇಂತಿಂದ ಏನು ಮಾಡ್ತೈತೆ, ಅಲ್ಲಿ ಇರ್ಬೇಕು. ಕಣ್ಣು ಕೈ ಕಾಲು ಹೀಗೆ ಎಲ್ಲ ರೀತಿ ಎಲ್ಲ ಕಡೆ ಬಾಕಿ ಸಂಪೂರ್ಣ ಪಾಪಮಯ ಆಗಿತ್ತು ಶರೀರ. ಅದು ಯಾವ್ದ್ರಿ ದುರ್ಯೋಧನದು. ಅದಕ್ಕೆ ಮಹಾತ್ಮರ ಶರೀರ ಹೆಂಗಿರ್ತಾವು ಸಂಪೂರ್ಣ ಪುಣ್ಯಮಯ. ಏನು ವರ ಪುಣ್ಯಮಯ ಶರೀರ ನಿರಾಹಾರ ಸತ್ವಗಳನ್ನು ಮನಸ್ಸಲ್ಲಿ ಹೆಂಗೆ ತರ ಪದಗಳು ನಿಜೀವಿಸುವ ಹೌದಲ್ಲ. ವರ ಪುಣ್ಯಮಯ ಶರೀರ ಪುಣ್ಯಮಯ ಶರೀರ ಮತ್ತು ಏನು ಅದಕ್ಕೆ ವರ ಪುಣ್ಯಮಯ ಶರೀರದ ನಿರಾಹಾರಿ ಮತ್ತು ಭಾರಿ ಅಂದ್ರೆ ಬಾರಿ ಬೇರೆ ಬಾರಿ ನಿರಾಹಾರಿ ಇರ್ಬಾರ್ದು. ಬಾರಿ ಆದರೆ ಎಲ್ಲ ಕೂಡ್ಕೊಂಡು ಎಲ್ಲ ಭಾರಿ ಇರ್ತಾವೆ, ಎಲ್ಲ ಲೋಕ ವಸ್ತುಗಳನ್ನ ಸಂಗ್ರಹ ಮಾಡೋದು ಅವ್ರು ಭಾರಿ ಗುರುಗಳು. ನಿರಾಹಾರ ಯಾವ ಭಾರ ಇಲ್ಲ, ತನ್ನ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಗುರುಗಳು ಎಲ್ಲ ಮನೋಬುದ್ಧಿ ಚಿತ್ತ ಅಹಂಕಾರ ಶರೀರ ಎಲ್ಲ ಗುರುಪಾದಕ್ಕೆ ಅರ್ಪಣೆ ಮಾಡಿ ಇರ್ತಕ್ಕಂಥ ಹಿರೀಶ್ವರ ಹಂಗೆ ಸಿಗೋದಿಲ್ಲ. ಹೀಗಿರುವಾಗ ಅದು ನರಿ ನೋಡ್ತು ಎಲ್ಲ ಬಿಟ್ಟು ಹೋಗಿಬಿಡ್ತಲ್ಲ, ಸಾಕತೆ ಪಾಪದ ದೇಹ ಹತ್ತಿ ಒಂದು ತಿನ್ನಬಾರ್ದು, ನನಗೂ ಕೂಡ ಪಾಪ ಹತ್ತಿ ತಗೊಂಡು ಬಿಟ್ಟು ಹೋಯ್ತು. ಹಿಂಗೆ ಇಂಥವ್ರು ನಮ್ಮಲ್ಲಿ ಆಗ್ಯಾರ. ಆದ್ರೆ ಧರ್ಮವಂತರು ಆಗ್ಯಾರ. ಇಲ್ಲೇನಪ್ಪ ಅಂತಂದ್ರೆ ಧರ್ಮ ಮತ್ತು ಅಧರ್ಮಗಳ ಯುದ್ಧ ಆಯ್ತು ಮತ್ತು ಹೊರತಾಗಿ ಹೌದಲ್ಲ. ಇವರು ಅಧರ್ಮಿಗಳು, ಅವ್ರು ಧರ್ಮವಂತರು. ಹೀಗೆ ಧರ್ಮಕ್ಕೆ ಯಾರಂದ್ರೆ ಕೃಷ್ಣ ಪರಮಾತ್ಮ ದೇವತರಲ್ಲಿ ನಿಂತರು, ಅಧರ್ಮಕ್ಕೆ ಯಾರಂತಾರೆ ಅವ್ರು ಯಾರು ಸಿಗಲ್ಲ ಅವ್ರಿಗೆ ಹೌದಲ್ಲ. ಹೀಗಾಗಿ ಅವು ಭಾಳಷ್ಟು ಮಂದಿ ಇದ್ರೂ ಸಹಿತ ಶಕ್ತಿ ಏನಾಗ್ತಿಲ್ಲ. ಆದರೆ ಇವರು 5 ಮಂದಿ ಇದಕ್ಕೆ ಹಿಂದೆ ಬೆನಿಗಿದ್ರು ಯಾರು ಒಬ್ಬರು ಕೃಷ್ಣ ಪರಮಾತ್ಮ ಹೌದಲ್ಲ. ಮಹಾನ್ ಶಕ್ತಿ ಅವರು. ನೇಗಿಲು ಹೊತ್ತ ಯಾರು ಇದ್ರು, ಅವರು ಬಲರಾಮ ಇದ್ರು. ಆದರೂ ಅವನು ಧರ್ಮವಂತಲ್ಲ, ಅವನು ಅಧರ್ಮಕ್ಕೆ ಬಂದಂದ್ರೆ ಇಲ್ಲಿ ಧರ್ಮಕ್ಕೆ ಜಯ. ಯತ್ರ ಧರ್ಮಸ್ಥೆ ತತ್ರ ಜಯ ಹೌದಲ್ಲ. ಹಾಗೆ ಯಾವ ಅಂಥವ್ರ ಶರೀರ ಕೂಡ ಆ ನರಿ ತಿನ್ನೋಕ್ಕಾಗಲ್ಲ. ಮತ್ತು ಇಂಥ ಭಿಕ್ಷಾಂತ ಏನು ಮಾಡೋರುತ್ತೆ ಅವ್ರಿಗೆ ಮಹಾತ್ಮರಿಗೆ ಏನೋ ಇರೋಂಗಿಲ್ಲ. ಅದರಿಂದ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ಬಸವಣ್ಣ ಕೂಡ ಯಾರು ಮತ್ತೆ ಹೇಳ್ಬೇಕಂದ್ರೆ ಪಾಪಿಯ ಧನವು ಪ್ರಾಯಶ್ಚಿಕಲ್ಲದೆ ಸತ್ಪಾತ್ರಿಗೆ ಸಲ್ಲದೆ ಯಾರಿರಿ. ಹಾಂ ರೀ ನೀವು ಹೇಳಿದ್ರೆ ಯಾಕಂದ್ರೆ ಹಂಗೆ ನಮ್ಮ ಅಪ್ಪವ್ರ ಒಂದು ವಿಷಯ ಹೇಳ್ತಾ ಇದ್ದೀನಿ. ಸ್ವಲ್ಪ ಇನ್ನು ಸಮಯ ಐತಿ ಸ್ವಲ್ಪ. ಇಲ್ಲಿ ಈ ಜಾಗದಾಗ ಇಲ್ಲೇ ಮುಂದೆ ಮಠ ಐತಿ. ಈ ಜಾಗದಾಗ ಒಬ್ಬ ಪತ್ರಾಸ್ ಒಂದು ಇದು ಮಾಡೋಣ ಅಂತೇಳಿ ಉಂಚಾಳ ಬಸವೇಶ್ವರಲ್ಲ ಮುದೋಳ ಇವರೊಂದು 8 ಮಂದಿ ಕೂಡ್ಕೊಂಡು ಅವರ ಬಂದರು. ಅಪ್ಪವ್ರವರು ಮಾಡಿರಿ ಮತ್ತು ಖರೆ ನಾ ಮಾಡಿ ಅಂತಕ್ಕಂಥ ಅಹಂಕಾರ ಇಲ್ಲದೆ ಮಾಡಿರಿ ಅದಾಗ್ತೈತಿ ಅಂತ ಹೇಳ್ಬಿಟ್ರೆ ಅಪ್ಪವ್ರು. ಇದಾಗಿ ಇದರಿಂದ ಅವತ್ತ ಅವ್ರಿಗೂ ವಿಷಯ. ಆಮೇಲೆ ಏನಂತಂದ್ರೆ ಆ ಅಪ್ಪವ್ರದಿಗೆ ಬಂದರು ಮತ್ತು ಎಲ್ಲ ರೊಕ್ಕ ಸರಿ ಮಾಡ್ತವ್ರು. ಅಪ್ಪ ಅವರು ಯಾರು ಅದ್ರಾಗ ಒಂದು ಎರಡು ಹಾಳು ಉಪ್ಪಿನ ಹಾಳು ಕೂಡ ಹಾಲು ಆಗ್ತವ್ರ ಅಪ್ಪ. ಹಿಂಗಾದ್ರು ಅವ್ರು ಸುಳ್ಳು ಮಾಡಿರಿ ಮತ್ತೇನು ಅವ್ರಿಗೆ ಗೊತ್ತಾಗ್ತಿತ್ತು ಮ್ಯಾಗ ಅವ್ರು ಬೇಡ ನೀವು ಮತ್ತಂದು ಸೇರಿಸಿ ಮುದ್ದ ಮತ್ತಂದ್ರೆ ಅವ್ರು ಬೇಡ ರೊಕ್ಕ ಬಂದಿದ್ರು ಅವಾಗ. ಮತ್ತು ಹೊಳ್ಳಿ ರೊಕ್ಕ ಮತ್ತು ಅವ್ರೆಲ್ಲ ಕೊಟ್ಬಿಟ್ಟಲ್ಲ ಎಲ್ಲ ಒಂದು ಸ್ವಲ್ಪ ಮಾಡ್ಬಿಡ್ಲಪ್ಪ ಅವ್ರು. ಮಾತ್ರ ಗೊತ್ತಾಗ್ತಿಲ್ಲ ಹೆಂಗೆ ಗೊತ್ತಾಗ್ತದೆ ಹೆಂಗೆ ಅಂದರೆ ನಿಮ್ಮ ಹಣ ಮಾಡಿದ್ರೆ ಅಪ್ಪ 2 ಹಾಳು ಉಪ್ಪಿನ ಏನಪ್ಪ ಅಂತ ಭಾಳ ಸಾಲು ಕೆಟ್ಟು ಹೋದ್ರು. ಅವ್ರು ವಿಷಯ ಕೇಳ್ಬೋದು ಬೇಕಾದ್ರೆ ಭಾಳ ವಿಷಯ ಆಗ್ತವೆ. ಬರೀ ಅಸಹಜವರಪ್ಪ ಮತ್ತು ಹಣ ತಂದ್ವಿ ಇನ್ನು ಸಾಮಾನು ತೊಟ್ಟು ಅವ್ರು ರೊಕ್ಕನ ಕೊಟ್ಟಿಲ್ಲ ಅವ್ರ ಕೈಗೆ ಅಪ್ಪರಿಗೆ ಏನು ಕೊಟ್ಟಿಲ್ಲ. ಅದು ತೊಗೊಂಬರ ಅನ್ಲಿಲ್ಲ ಅವ್ರು ಅಪ್ಪವ್ರು. ಮತ್ತು ಅವ್ರು ಸಾಮಾದ್ರೆ ಹೇ ಮಾಡಿರಪ್ಪ ತಿದ್ರಲ್ಲು ಹಾಂ ತೊಗೊಂಬರಿ ಅದ ಉಳ್ಸ್ಕೊಂಬರಿ ಎಲ್ಲ ಹೇಳ್ತಾರೆ ಸ್ವಾಮಿಗಳು ಹೇಳ್ತಿರಲ್ಲು. ಆದ್ರೆ ಅಪ್ಪವ್ರು ಹೇಳಿದ್ರು ಎರಡು ಉಪ್ಪಿನ ಹಾಲು ಕುಡಿಯೋದು ಒಂದು ಹೇಳಿಲ್ಲ ಎರಡು ಉಪ್ಪಿನ ಹಾಲು ಕುಡಿಯವು ಅದು ಆ ಹಾಲು ಕೆಟ್ಟವು ನೀವು ರೊಕ್ಕ ಮಾಡಿ ತೆಗಿಬಾರ್ತಿದ್ರು ಅಪ್ಪ ಅವ್ರು. ಹೊರಗೆ ಜಾಡಕೈತರು ನಾವು ಬೇಡ ನೀವು 20 ಮಂದಿ ಅವ್ರದ್ದು ಇಬ್ಬರು ಇರ್ತದೆ ಇಬ್ರು ಕೊಟ್ಟಿರೋ ರೊಕ್ಕ ಬರೋ ಇರ್ತದೆ ಹೆಸರೇ ಹೇಳಿಲ್ಲ. ಒಂದು ಹೊರಗೆ ಬಂದು ಜಾಡ್ರಿ ಕಡೆಗೆ ಏನು ರೊಕ್ಕ ಸರಿಯಾಗಿ ಗುರುಗಳು ಅಪ್ಪವ್ರು ನೀವು ಮಾಡಬೇಡ ತೋರ್ಬೇಡ ಅದು ಮುಂದೆ ಏನಾಗ್ತಕ್ಕಂಥವ್ರು ಹಂಗೆ ಇದಾಗ್ತೈತೆ. ಮತ್ತು ಬ್ಯಾಂಕಿನ ಕುಡ್ಕೊಂಡು ಮತ್ತೆ ಮಾಡಿ ಈ ಜಾಗ ಮಾಡಿರಿ ನಾವು ಇರಲಿ. ಹೀಗೆ ಪತ್ತಾರ ಸಂಪತ್ತು ಮಹಾತ್ಮ ಸಲ್ಬೇಕಾದ್ರೆ ಅದರಿಂದ ಪುಣ್ಯ ಬೇಕಾಗತ್ತೆ. ಅದರಿಂದ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನಾವು ಈ ಮಹಾತ್ಮರಿಗೆ ಅವು ನಿಜವಿಷಯಗಳೇ ಒಂದು ಮಾತಿಟ್ಟಾರ ಸುಮ್ಮನೆ ಅಂತೇಳಿ ಮಾಡಲುಚಿತವೇ ಮನುಜ ಮಾಡುಚಿತವೇ ಅಂತನೂಲ್ಲಿ ಶಂಭುಲಿಂಗ ದೊಲವ ನಿಂತು ಪಡೆ. ಶಂಭುಲಿಂಗ ಗುರುನಾಥನ ಒಲವಿನ ಈರ್ತಿ ಪಡಿ. ಬರೀ ಗಳಿಸೋದು ಹೋಗಬೇಡ. ಶಂಕಾಚಾರ್ಯರು ಹೇಳ್ಯಾರ ಆಗ ಇದಿಲ್ಲ ಧನ ಮೇರು ತುಲ್ಯ ಅಂತ ಹೇಳಲು. ಹಾಗೆ ಇಲ್ಲಿ ಅವರು ಹೇಳ್ತಾರೆ ಶಂಭುಲಿಂಗ ದೊಲವ ಪ್ರೇಮವನ್ನು ಆಶೀರ್ವಾದವನ್ನು ಈ ರೀತಿ ಪಡೆ. ಹೇ ಮನುಷ್ಯ ಶರಣ ತತ್ತಿಗೆ ಮಹಾತ್ಮನ ಸಮೂಹಕ್ಕೆ ತತ್ತಿನ ಸಮೂಹ ಮಹಾತ್ಮ ಶರಣ ತತ್ತಿಗೆ ಸಂತಸದಳು ಹಂಗ್ರಿ ಪ್ರೇಮದಿಂದ ಇಲ್ಟಾರ ಪದಾರ್ಥರು ಹೆಂಗೆ ಹೇಳ್ರಿ ಎಲ್ಲ ಭಾವ ಇರಬಾರ್ದು. ಯಾವ ಅಹಂಕಾರ ಯಾವುದು ಭಾವನೆ ಇರಬಾರ್ದು. ಕೊಟ್ಟೆ ಅಂತಕ್ಕಂಥದ್ದು ಮಾಡಿ ಅಂತಕ್ಕಂಥ ಭಾವನೆ ಇರಬಾರ್ದು. ಸಂತಸದಳು ಹಾಂ
ಪ್ರೇಮದಿಂದ ಆನಂದದಿಂದ ಏನು ಸಂತಸಗಳು ಸವೆದುಂಬುದಂತನೂ ವಿದಳಿಯುವುದಾಗಿ ಈ ರೀತಿ ಮಹಾತ್ಮರಿಗೆ ಅರ್ಪಣೆ ಮಾಡಿ ನೀನು ಊಟ ಮಾಡು ಅಂತೇಳಿ ಎನಿಸು ಹೇಳ್ಯಾರ. ಎಲ್ಲ ಕೂಡ ತೇಲವ್ರು ಸ್ವಲ್ಪ ಭಾಗ ಹೀಗೆ ಉದ್ಧಾರಕ್ಕೊಂದು ಮಾರ್ಗ ಇರ್ತಾರೆ. ಆದ್ರೆ ಅಲ್ಲಿ ಕೂಡ ಏನಪ್ಪ ಅವ್ರು ಅಪ್ಪವ್ರ ಕೇಳ್ಕೋದು ಹೋಗಿರ್ತಾರೆ. ಆದ್ರೆ ಹಿಂಗೆ ಮತ್ತು ಅಕ್ಕ ಮಂದಿ ಹೇಳಿದ ರೀತಿ ಅಂತ ಅಪ್ಪವ್ರ ಜೀವನ. ಮತ್ತು ಅಷ್ಟೇ ಅಲ್ಲದೆ ಇದಕ್ಕಿಂತ ಮಿಕ್ಕಿ ಏನಪ್ಪ ಅಂತಂದ್ರೆ ಶೇಡಿ ಮಣ್ಣನ್ನು ಹಾಲವಾಗಿ ಮಾಡಿಕೊಂಡು ಉಂಡಿಯನ್ನು ಮಾಡಿಕೊಂಡು ಹೀಗೆ ಗೆಡ್ಡ ಗಂಟೆ ತಪ್ಪಲ ತಿನ್ಕೋಂತ ತಪಸ್ಸು ಮಾಡಲ್ಪಟ್ಟಂಥ ಅಪ್ಪವರು ಹಿಮಾಲಯ ಇರ್ತಕ್ಕಂಥ ಅಲ್ಲಿ ತಪಸ್ಸು ಮಾಡ್ಯಾರ, ಸಿರಿಸಲ್ಲಿ ಮಾಡ್ಯಾರ, ಮುಂದೆ ವ್ಯಾಸ ಕಾಸಿ ಅಲ್ಲಿ ಮಾಡ್ಯಾರ. ಹೀಗೆ ಅನೇಕ ತಪಸ್ಸು ಮಾಡ್ಯಾರ. ಈ ಹೊರಗಿನ ಊಟ ಉಪಚಾರಗಳ ಇಟ್ಕೊಂಡು ಪ್ರಸಾದ ಮಾಡಿಲ್ಲ, ಇದು ಮಾಡಿಲ್ಲ. ಸಹಜವಾಗಿ ತಪಸ್ಸು ಮಾಡ್ತಕ್ಕಂಥ ಆ ಶಿವನಿಗೆ ಏನಪ್ಪ ಅಂತಾರೆ ಇಲ್ಲಿ ಏನು ಬೇಕಾಗಿಲ್ಲ ಅವ್ರಿಗೆ. ಇದೇ ಹೇಳಿದ್ರು ಸ್ವಲ್ಪ ಸರ್ಪ ಒಂದು ಸ್ವಲ್ಪ ಅದಕ್ಕೆ ಆ ಕಪ್ಪೆ ಸಿಗ್ಲಿಕ್ಕಂದ್ರೆ ನಾಗ ಸ್ವಲ್ಪ ಗಾಳಿ ತೋರ್ಸಿ ಸಾಕು 15 ಗಂಟೆ ಇರ್ತದಂದ್ರೆ ಬರೀ ಸರ್ಪ ಅವ್ರ ಆಭರಣ ಮತ್ತು ಇವರು ಆಭರಣ ತೊಡುವಂಥ ಆ ಶಿವನಿಗೆ ಮತ್ತೆ ಏನು ಬೇಕಾಯ್ತು ಹೇಳ್ರಿ, ಅವರು ಸ್ವಲ್ಪ ಶ್ವಾಸ ತೋರ್ಸಿ ಸಾಕು ಯುಗ ಪರ್ಯಂತವಾಗಿ ಎಷ್ಟೋ ಮಾತು ಇದು ಎಷ್ಟೋ ಉದಾಹರಣೆ ಇದಾವೆ. ಅದರಿಂದ ಇಲ್ಲಿ ನಾವು ಉದ್ಧಾರಗೋಸ್ಕರವಾಗಿ ಮಾಡಬೇಕಾಗತ್ತೆ. ಆದರೂ ಇಲ್ಲಿ ಭಾವನೆ, ಸದ್ಭಾವನೆ, ಅದರಿಂದ ಭಾವದಲ್ಲಿ ಅದಕ್ಕೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಪರಮ ಪಾವನ ಪಂಚಮುಖ ದಯಾ ಸಿಂಧುವೆ ಶಂಭುಲಿಂಗ ವರದ ವಾಸಮತ ದಯಾ ವರದ ವಾಸಮತ ಇಲ್ಲಿ ಏನಪ್ಪ ಅಂತಾರೆ ಇಲ್ಲಿ ಬೇಕಾದ್ದು ಭಕ್ತಿ ರಸ ಆಯ್ತಂದ್ರೆ ಏನಪ್ಪ ಅಂತಾರೆ ಎಲ್ಲನೂ ಇದಾಗುತ್ತೆ. ಮುನ್ಸಲ ಏನಾಗ್ತಾರೆ ವಿದುರನ ಮನೆಗೆ ಯಾರು ಕರ್ರಿ ಕೃಷ್ಣ ಪರಮಾತ್ಮ ಹೋದಾಗ ವಿದುರ ಹೊರಗಡೆ ಹೋಗ್ತಾರೆ. ಅವ್ರು ಏನು ವಿದುರ ಹೊರಗಡೆ ಹೋಗ್ತಾರ. ಅವಾಗ ವಿದುರ ಕೂಡ ಯಾವ ವ್ಯಾಸ ಮುನಿಗಳ ಒಂದು ಮಂತ್ರ ಶಕ್ತಿನ ಹುಟ್ಟಿಲ್ಪಟ್ಟಂಥ ಅವರು ಕೂಡ ಯಾರು ವಿದುರ ಮಹಾಜ್ಞಾನಿ ಇರ್ತಾರೆ. ಅವರು ಏನು ಸರ್ವಜ್ಞಮೂರ್ತಿ ಇರ್ತಾರೆ. ಹೊರಗೆ ಅವ್ರು ಬಡವರು ಇರ್ತಾರೆ. ವಿದುರ ಯಾರೇ ಬಡವರು ಇರ್ತಾರೆ. ಹೊರಗೆ ಹೋಗ್ತಾರೆ. ಅವಾಗ ಏನಪ್ಪ ಅಂತಾರೆ ಮನೆಯಲ್ಲಿ ಯಾರು ಇರ್ತಾರೆ ಅವ್ರ ಪತ್ನಿ ಇರ್ತಾರೆ. ಹಾಂ ರೀ ಧರ್ಮ ಪತ್ನಿ ಇರ್ತಾರೆ. ಹೋದಾಗ ಏನಪ್ಪ ಅಂತಂದ್ರೆ ಹೋಗಿ ಕೃಷ್ಣ ಪರಮಾತ್ಮ ಬಂದಾನ ಭಗವಂತ ಬಂದಾನ ತಗೊಂಡು ಪ್ರೇಮದ ಆಧಾರದಿಂದ ಇದು ಮಾಡ್ತಾರೆ. ಏನು ಬರಮಾಡ್ಕೋತಾರೆ ಅಂತ ಅವರಿಗೆ ಮನೆಗೆ ಬಂದಾರ ಮನೆಯವರು ಯಾರೋ ಅತಿಥಿಗಳು ಬಂದಾರ. ಅದು ಮಾತನಾಡ ಏನೇನು ಮಾಡ್ತಿರಲ್ಲ ಬಾಳೆಹಣ್ಣು ಹಣ್ಣು ಹಪ್ಪಳ ಹಾಲು ಚಹಾ ಎಲ್ಲ ಮಾಡ್ತಿರಲ್ಲ. ಹಾಂ ರೀ ಪ್ರಸಾದ ಸಮಯಕ್ಕೆ ಬಂದರೆ ಪ್ರಸಾದ ಮಾಡ್ತಾರೆ. ಹೀಗೆ ವಿದುರನ ಪತ್ನಿಯವರು ಧರ್ಮ ಪತ್ನಿಯವರು ಏನಪ್ಪ ಅಂತಂದ್ರೆ ಅವರಿಗೆ ಅಲ್ಲಿ ಮನ್ಯಾಗ ಬಾಳೆಹಣ್ಣು ಇರ್ತಾವೆ. ಬಾಳೆಹಣ್ಣು ಕೊಡಕತ್ತಾರೆ. ಬಾಳೆಹಣ್ಣು ಕೊಡಾಕ್ತಾರೆ. ಅವರು ಹಾಗೆ ಬಾಳೆಹಣ್ಣು ತಿಂತಾರೆ. ಹೆಂಗೆ ತರ ಅಂದ್ರೆ ಅವ್ರು ಹಾಗೆ ತಿಂತಾರೆ. ಅವ್ರು ಹಾಗೆ ಕೊಡ್ತಿರ್ತಾರೆ. ಮುಂದೆ ಆ ಸಮಯಕ್ಕೆ ಏನಪ್ಪ ಅಂತಂದ್ರೆ ಸ್ನಾನ ಮಾಡ್ತಾರೆ. ಅವ್ರು ಯಾರು ರೀ ವಿದುರ ಪತ್ನಿ ಸ್ನಾನ ಮಾಡ್ತಾರೆ. ಮುಂದೆ ಕೃಷ್ಣ ಪರಮಾತ್ಮ ಒಮ್ಮಿಂದೊಮ್ಮೆ ಒಳಗೆ ಹೋಗ್ಬಿಡ್ತಾರೆ. ಹೋಗಿ ನೋಡೋಣ ಭಗವಂತ ಏನಪ್ಪ ಅಂತಾರೆ ಕರೆಯದೇ ಬಂದಾರ. ಮತ್ತು ಏನು ಅಷ್ಟೊಂದು ಪುಣ್ಯ ಹೋದಲ್ರಿ ಸಂತೋಷ ಆಕೈತಿ. ಬಾಳೆಹಣ್ಣು ಕೊಡ್ತಿರ್ತಾರೆ. ಅಷ್ಟೊಳಗೆ ಯಾರು ಬರ್ತಾರೋ ವಿದುರು ಬರ್ತಾನೆ. ವಿದುರು ಬಂದ ಹುಚ್ಚಿ ನೀನು ಎಲ್ಲಿದ್ದೀನಿ ಅಂತ ಕೇಳ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ನೋಡು ಆ ದಿಗಂಬರ ಆಗಿ ಪರಮಾತ್ಮನಿಗೆ ಪ್ರಸಾದ ಕೊಡ್ತಾಯಿದ್ದಿ ಬಾಳೆಹಣ್ಣು. ಮತ್ತು ಹ್ಯಾಕೆ ಕೊಡ್ತಾಯಿದ್ದಿ ಬಾಳೆ ಸೊಟ್ಟನ್ನು ಅವ್ನಿಗೆ ಕೊಡ್ತಾಯಿದ್ದಿ. ಬಾಳೆಹಣ್ಣು ಕೆಳಗೆ ಹೋಗ್ತಾ ಇದ್ದಿ ಏನು ರೀ ಬಾಳೆ ಸೊಟ್ಟಿಗೆ ಅವ್ನಿಗೆ ಕೊಡ್ತಾಯಿದ್ದಿ. ಬಾಯಲ್ಲಿ ಹಾಕ್ತಾಯಿದ್ದಿ. ಅವರಿಗೆ ಕೈಯಲ್ಲಿ ಕೊಡ್ತಾಯಿದ್ದಿ. ಬಾಳೆಹಣ್ಣು ನೆಲಕ್ಕೆ ಬೀಳ್ತಾವೆ. ಇದನ್ನು ಧರ್ಮ ಅವಾಗ ನೋಡ್ತಾರೆ. ಬಡ ಎಲ್ಲ ಅರಿವು ಉಟ್ಕೊಂಡು ಮತ್ತೆ ಮೃಷ್ಟಾನ್ನ ಭೋಜನ ಪ್ರಸಾದ ಮಾಡಿಸಿ ಅವ್ರು ಕೇಳ್ತಾರೆ. ಬಾಳೆ ಸೊಟ್ಟಿಲಿ ಅವ್ರು ಪ್ರೀತಿ ಇದ್ದಲ್ಲ ಅವ್ರಿಗೆ. ಹಾಂ ಪ್ರೀತಿ ಇಲ್ಲ. ಇದಕ್ಕೆ ನಾವು ಬಾಳೆ ಸೊಟ್ಟಿ ಕೊಡ್ತೀನಿ ಬಾಳೆಹಣ್ಣು ಕೊಡ್ತಾ ಅನುಭವ ಆಯ್ತವ್ರ ಏನು ಸ್ವೀಕಾರ ಮಾಡಿರಲ್ಲಿ ಭಕ್ತಿ ರಸ. ಅದಕ್ಕೆ ಭಕ್ತಿ ರಸ ಅಷ್ಟೊಂದು ಇರ್ತವೆ. ಏನೆಲ್ಲ ಮೈಮರೆತು ಶರೀರದ ಭಾವನೆ ಇಲ್ಲದೆ ಶರೀರ ಪ್ರಜ್ಞೆ ಇಲ್ಲದೆ ಅವ್ರು ಮಾಡ್ಕೊಂಡು ಭಕ್ತಿ ಹೊರದು ಪರಮಾತ್ಮ ಬಾಳೆ ಶಿಪ್ಪಿನ ತಿಂದು ತೃಪ್ತಿ ಪಡೆದ. ಅದಂತೆ ಹಲಸಿನ ಅಂಬಲಿಯನ್ನು ಸ್ವೀಕಾರ ಮಾಡಲ್ಪಟ್ಟಂಥ ಪರಮಾತ್ಮ ಮಲ್ಲಿಕಾರ್ಜುನ ಸಿದ್ದರಾಮ ಅವರು ಇದು ಮಾಡ್ಯಾರ. ಮತ್ತು ಯಾರು ಹೇಮಂಡಿ ಮಲ್ಲಮ್ಮ ಪ್ರಸಾದ ಇದು ಮಾಡ್ಯಾರ. ಹೀಗೆ ಅಷ್ಟೆಲ್ಲ ನಮ್ಮ ಅಪ್ಪವ್ರು ಉದಾಹರಣೆ ಮಾಡ್ದಾವ ತಿಂತಾವು. ಯಾರು ಅವು ಯಾಕೋ ಸಮಯ ಭಾಳ ಬೇಡ ಮಾತು ಅಂತ ಅದು ಹೀಗೆ ಹಾಂ ಸಾಕಷ್ಟು ಇದು. ಅದಂತೆ ಭಕ್ತಿಯಲ್ಲಿ ಅಷ್ಟು ಭಕ್ತಿ ರಸವನ್ನು ಏನು ಮಾಡ್ತಾರೆ ಪಾರು ಮಾಡ್ತಾರೆ. ಅದು ಹಳಸಿದ್ದು ಬಿಸಿದ್ದು ಏನು ಮಾಡ್ಯಾರ. ಒಮ್ಮೆ ಮೊನ್ನೆ ಕೈ ಸೌತಿಗೆ ಅಪ್ಪ ಹೇಳಿಲ್ಲ ಮಾಲಿ ಮಾತ್ರ ಹೇಳಿದ್ಲು ಹಂಗೂ ಅಂತ ಆಯಿತು. ಅದು ದೊಡ್ಡ ಹೊಲ ಸೌತಿಗೆ ಟೈಮ್ ದೊಡ್ಡ
ಮತ್ತು ನಾವೇನು ಮಾಡ್ತೀವಿ ಅಂದ್ರೆ ಅವಕ್ಕೆ ಮಾವ ತಂದು ಕೂಡ ನಾವು ರೂಢಿಲ್ಲ ಅವಾಗ ಅವ್ರ ಪ್ರಸಾದ ಮೆಕ್ ಪ್ರಸಾದ ನಾವು ಮಾಡ್ತಿದ್ವು ದಿವಸ ಅದು ಸೌತೆಕಾಯಿ ಸಿರುತ್ತು ನೋಡೋಕೆ ಅದು ಜವಾರಿ ಸೌತೆಕಾಯಿ ದೊಡ್ಡತ್ತು ಅದನ್ನ ಹೋಳಿ ಕೊಟ್ಟಿನಿ ಆಯ್ತಂದ್ರೆ ಸೌತೆಕಾಯಿ ಅನತ್ತು ಬೇಡ ತೊಗೊರಪ್ಪ ಅವ್ರು ಬೇಡದ್ರು ಹಂಗೆ ಬೇಡ ತೊಗೊರಪ್ಪ ನನಗೆ ಕಾಯಿದ್ರು ತಿಂಗಳು ಹಿಂಗೆ ಬಂತು ಮನುಷ್ಯ ಹಂಗೂ ಅವು ಎಲ್ಲ ಒಂದು ತುಂಬ ಸ್ವಲ್ಪ ಇನ್ನೊಂದು ಕಾದ್ರಂಗೆ ಇನ್ನೊಂದು ಸ್ವಲ್ಪ ನೆಕ್ಕಂದ್ರು ನೆಕ್ ಎಲ್ಲ ಫುಲ್ ಕೈ ಇರ್ತದೆ ದೊಡ್ಡ ಸೌತೆಕಾಯಿ ತಿಂದ್ಬಿಟ್ರಪ್ಪ ಅವ್ರು ಅವಾಗ ಈ ಬೇಡ ಆಗ್ತದ ಹಿಂಗೆ ತೋರ ಆದ್ರೆ ಅಲ್ಲಿ ನನಗೆ ಗೊತ್ತಾಗಲ್ಲ ಹಂಗೆ ಅದು ಭಾಳ ಅವ್ರು ಅಂದ್ರೆ ಅವರು ಸಿಹಿ ಈ ಕಹಿ ವಿಷಯ ಮಾಡಲ್ಲ ಅದಕ್ಕೆ ಸುಖಕ್ಕೆ ಶಮೀಕೃತ್ವ ಲಾಭ ಜಯ ಜಯವಂತ್ರಿ ಪರಮಾತ್ಮ ಅಪನ ಕೊಡಿಸಂತೆ ಅಂತ ಇರ್ತಕ್ಕಂಥ ಸ್ಥಿತಪ್ರಜ್ಞೆ ಸಿಗೋದು ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಮಾತು ಆದ್ದರಿಂದ ಚಿತ್ತಪ್ರಜ್ಞಸ ಕಾಭಾಸ ಚಿತ್ತಪ್ರ ಸರೋಚತೆ ಅದು ಮತ್ತೆ ಮುಂದೆ ಅಂಥ ಮಹಾತ್ಮರನ್ನು ನಾವು ನೆರಳಲ್ಲಿ ಇರುವಾಗ ನಮ್ಗೆ ಯಾವ ಭಯ ಇಲ್ಲ ಭವದ ಭಯಲ್ಲ ಯಾವುದಿಲ್ಲ ಅದನ್ನು ನಮ್ಮಲ್ಲಿ ಮೇಲೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರೂಪ ಇಟ್ಕೊಂಡ ವರಮೋಕ್ಷವನ್ನೇ ಪರಮ ದಯಾಳು ಕರುಣಾಮೂರ್ತಿ ಇರ್ತಕ್ಕಂಥ ಜಗದ್ಗುರು ಸಿದ್ದಲಿಂಗೇಶ್ವರಪ್ಪ ಅವರು ಹಾಗೂ ಅವರ ಶಿಷ್ಯ ಶಿರೋಮಣಿ ಆಗಿರ್ತಕ್ಕಂಥ ಜಗದ್ಗುರು ದುಂಡೇಶ್ವರಪ್ಪ ಅವರು ಅಂಥ ಸ್ಥಿತಿಯನ್ನು ನಮಗೆ ಕರುಣಿಸಿ ನಮ್ಮನ್ನು ಉದ್ಧಾರ ಮಾಡಲಿ ಇದೇ ಜೀವನದಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಏನಪ್ಪ ಅಂತಾರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರೂಪ ಇಟ್ಕೊಂಡು ವರಮೋಕ್ಷವನ್ನು ನೀಡಲಿ ಪ್ರಾರ್ಥನೆ ಮಾಡ್ತಾ ಈಗ ವಿರಾಮ ಹೇಳಪ್ಪು ಮಂಗಲ ಹೇಳಪ್ಪದಲ್ಲಿ ಅಂತಂದ್ರೆ ಇಲ್ಲಿ ನಮ್ಗೆ ಎಷ್ಟೋ ದೋಷ ಆಗಿರ್ತಾವ ಅವುಗಳ ಬದಿಗಿಟ್ಟು ಶಬ್ದ ಜೋಡಣೆಯಲ್ಲಿ ನಮ್ಗೆ ಸಾಮರ್ಥ್ಯ ಇಲ್ಲ ಕಾರಣ ಪ್ರವಚನಗಾರಲ್ಲ ನಾವು ಸುಮ್ಮನೆ ಕೇಳಾವಟ್ಟವ ಅದು ಎಷ್ಟೋ ತಪ್ಪಿರ್ತಾವೆ ಅವುಗಳನ್ನು ಸರಿಪಡಿಸ್ಕೊಂಡು ತಾವೆಲ್ಲರೂ ಆ ಯಥಾರ್ಥ ಶಬ್ದ ಉಂಟು ಅದನ್ನು ತಾವೆಲ್ಲ ಲಕ್ಷಿಸಿಕೊಟ್ಟು ಅವುಗಳಲ್ಲಿ ತಾವೆಲ್ಲ ರಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊತ ಇವತ್ತಿನ ವಿಷಯಕ್ಕೆ ವಿರಾಮ ಓಂ ತತ್ಸತ್ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ राजाधिराज सद्गुरुनाथ सिद्धलिंगेश्वर महाराज की जय राजाधिराज सद्गुरुनाथ दुंडेश्वर महाराज की जय साधु संत महाराज की जय।